सिद्धेभ्यः ॐ नमः सिद्धेभ्यः ॐ नमः सिद्धेभ्यः मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं पंच परमेष्टि भगवान की अहिंसा परमो धर्म की समोषण में विराजमान भगवान महावीर स्वामी की आचार्य गुरुवर श्री विद्यासागर मुनि महाराज की संसारी ಜೀವಿಗಳ ಬದುಕಿನಲ್ಲಿ ಆ ಜೀವಿಗಳ ಬದುಕನ್ನ ಮತ್ತು ಆತ್ಮರನ್ನ ಪವಿತ್ರಗೊಳಿಸಬೇಕು, ಉತ್ತಮ ಸ್ಥಿತಿಗೆ ಕೊಂಡೊಯ್ಯಬೇಕು, ಪವಿತ್ರಗೊಳಿಸಿ ಮಂಗಲ ಅವಸ್ಥೆಯನ್ನ ತಂದುಕೊಡಬೇಕು. ಅಂದರೆ ಆ ಒಂದು ಕಾರ್ಯಕ್ಕಾಗಿ ಧರ್ಮ ಅತ್ಯಂತ ಅವಶ್ಯಕ. ನಾವು ನಮ್ಮ ಬದುಕಿನಲ್ಲಿ ನಾವು ಎಲ್ಲಿ ಜನ್ಮ ತಾಳಿದ್ರೂ ಕೂಡ ಚತುರ್ಗತಿಯಲ್ಲಿಯ ಜನ್ಮ ಎಲ್ಲಿದ್ರೂ ಸಹ ಅಲ್ಲಿ ನಮ್ಮಲ್ಲಿ ಧರ್ಮ ಇರಬೇಕು. ಆ ಧರ್ಮ ಇದೆ ಅಂತಂದ್ರೆ ನಾವು ಸುಖದಲ್ಲಿದ್ದೇವೆ, ಶಾಂತಿಯಲ್ಲಿದ್ದೇವೆ, ನೆಮ್ಮದಿಯಿಂದ ಇದ್ದೇವೆ. ನಮ್ಮ ಬದುಕಿನ ಸುಖ ಶಾಂತಿಗಳೆಲ್ಲ ಧರ್ಮದಿಂದ ಇವೆ ವಿನಃ ಅಧರ್ಮದಿಂದ ಇಲ್ಲ. ಯಾವಾಗ ನಮ್ಮಲ್ಲಿ ಧರ್ಮ ಇರ್ತದೆ, ಅಧರ್ಮ ನಮ್ಮಿಂದ ದೂರ ಸರಿದು ಹೋಗಿರ್ತದೆ. ಅಧರ್ಮ ಅಂದ್ರೆ ಏನು? ಅಶಾಂತಿ, ಕಷಾಯ, ಕ್ರೋಧ, ಮಾನ, ಮಾಯಾ, ಲೋಭ, ಶೋಕ, ದುಃಖ, ಇಂಥದ್ರಲ್ಲಿ ನಾವು ಯಾವಾಗ ಇರ್ತೇವೆ ನಮ್ಮಲ್ಲಿ ಅಧರ್ಮ ಇರ್ತದೆ.
ಸೇರಿ ನಮ್ಮ ಬದುಕನ್ನೇ ಅಶಾಂತಿಯನ್ನಾಗಿ ಮಾಡಿಬಿಡ್ತಾರೆ. ಇದನ್ನೇ ಅಧರ್ಮ ಅಂತ ತಿಳ್ಕೊಂಡು, ಅಧರ್ಮ ಅಂತಂದ್ರೆ ಬೇರೆ ಯಾರಿಗೆ ಏನೂ ಇಲ್ಲ. ನಮ್ಮ ಆತ್ಮನಲ್ಲಿ ಅಶಾಂತಿ ಇದೆ ಅಂತಂದ್ರೆ ಆ ಅಶಾಂತಿಯೇ ಅಧರ್ಮ. ಅದಿಲ್ಲ ಶಾಂತಿ ಇದೆ ಅಂತಂದ್ರೆ ಆ ಶಾಂತಿ ಹೆಸರೇ ಧರ್ಮ. ಹಾಗಾದ್ರೆ ಇಷ್ಟೊಂದು ಧರ್ಮದ ಮತ್ತು ಅಧರ್ಮದ ಸ್ವರೂಪ ಸರಳವಾಗಿದೆ ಅಂದ ಮೇಲೆ ಆ ಧರ್ಮದ ಲಕ್ಷಣ ಹೀಗಿದೆಯೋ ಹಾಗಿದೆಯೋ ಹಾಗಿದೆಯೋ ಹೀಗಿದೆಯೋ ಅನ್ನುವಂತಹ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿ ಬರಲೇಬಾರದು. ನಾವು ಅಶಾಂತವಾಗಿದ್ದೇವೆ ಅಂತಂದ್ರೆ ನಮ್ಮಲ್ಲಿ ಧರ್ಮ ಇಲ್ಲ, ಆದ್ದರಿಂದ ಅಶಾಂತಿ ಇದೆ, ಅಶಾಂತಿಯೇ ಅಧರ್ಮ. ಹೀಗೆ ನಾವು ಚಿಂತಿಸಿಕೊಳ್ಳಬೇಕು, ಚಿಂತನೆ ಮಾಡಿಕೊಳ್ಬೇಕು. ಹೀಗೆ ಮಾಡಬೇಕಲ್ಲ. ಯಾವಾಗ ನಮ್ಮಲ್ಲಿ ಏನೋ ಬೇಜಾರಾಗ್ತಾ ಇದೆ, ಎಲ್ಲೋ ಒಂದು ಮನಸ್ಸಿನಲ್ಲಿ ಯಾವುದೇ ಒಂದು ಗೊತ್ತಿರುವಂತಹ ಅಥವಾ ಗೊತ್ತಿರದೇ ಇರತಕ್ಕಂತಹ ಯಾವುದೇ ಒಂದು ಕಾರಣದಿಂದ ನಮ್ಮ ಮನಸ್ಸು ಸರಿ ಇಲ್ಲ. ಈ ಮನಸ್ಸು ಸರಿ ಇಲ್ಲ ಏಕೆ ಅನ್ನುವುದಕ್ಕೆ ಉತ್ತರ ಏನು? ಎಲ್ಲಾದರೂ ಅದನ್ನು ಕೆಲಸ ಮಾಡ್ತಾ ಇದ್ದೇವೆ. ಅದು ಯಾವುದೇ ಆತ್ಮನ ಕೋಣೆಯಲ್ಲಿ ಅಂತರಂಗದಲ್ಲಿ ಏನೋ ಒಂದು ಅಧರ್ಮದ ಅಂಶ ಉಳ್ಕೊಂಡಿದೆ. ಅದನ್ನು ನಾವು ವಿಚಾರಿಸಿ ಶೋಧಿಸಿಕೊಳ್ಳಬೇಕು ಅಥವಾ ಬಾರದು? ಶೋಧಿಸಿಕೊಳ್ಳಬೇಕು. ಶೋಧಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ನಮ್ಮನ್ನ ಅರ್ಥೈಸಿಕೊಳ್ಳಬೇಕು. ನಮ್ಮ ಆತ್ಮ ಅಶಾಂತಿಯಲ್ಲಿ ಯಾಕೆ ಇದೆ, ಅದಕ್ಕೆ ಏನು ಕಾರಣ? ಆ ಕಾರಣವನ್ನು ಹುಡುಕಿಕೊಳ್ಳುವುದಕ್ಕಾಗಿ ನಾವು ನಮ್ಮನ್ನೇ ಅರ್ಥೈಸಿಕೊಳ್ಳಬೇಕು. ನಾವು ಹಾಗೆ ಮಾಡುವುದಿಲ್ಲ. ನಮ್ಮ ಈ ಒಂದು ಅಶಾಂತಿಗೆ ಬೇರೆಯವರು ಕಾರಣ ಆಗಿದ್ದಾರೆ, ಅದರಿಂದ ನನಗೆ ಹೀಗಿದೆ, ಅವರು ನನಗೆ ಹಾಗೆ ಅಂದಿದ್ದಾರೆ, ಆದ್ದರಿಂದ ಅದೇ ಕಾರಣ ಇರಬಹುದೇನು, ಅವರು ಅಂದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಇವತ್ತು ಆ ತರದ ಒಂದು ಬೇಜಾರ ಅವಸ್ಥೆ ಇದೆ. ಹೀಗಿರ್ತದೆ ಅಲ್ಲ? ಯಾರಿಗಿಲ್ಲ ಈ ರೋಗ? ಈಗ ಇಲ್ಲ ಅಂತಂದ್ರೆ ಮುನಿಗಳಿಗೆ ಇಲ್ಲ ಅಂತ ಅನ್ಬೋದು. ಏಕೆಂದ್ರೆ ಅವರನ್ನ ನಡೆಸುವಂತವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅವರಿಗೆ ರಾಗದ್ವೇಷಗಳು ಉಂಟಾಗುವಂತೆ ಮಾಡುವಂತವರು ಯಾರೂ ಇಲ್ಲ. ಇದ್ದರೂ ಕೂಡ ಅವರ ಪ್ರಭಾವ ಅವರ ಮೇಲೆ ಬೀಳುವುದೇ ಇಲ್ಲ. ದಿಗಂಬರ ಮುನಿಗಳು ಅಂತರಂಗದಿಂದಲೂ ದಿಗಂಬರ, ಬಹಿರಂಗದಿಂದಲೂ ದಿಗಂಬರ. ಬಹಿರಂಗದಲ್ಲಿ ನಮ್ಮಲ್ಲಿ ಏನೋ ಒಂದು ದಿಗಂಬರತ್ವವನ್ನ, ಬಹಿರ್ದಿಗಂಬರತ್ವವನ್ನ ದೂಷಿತಗೊಳಿಸತಕ್ಕಂತಹ ಯಾವುದೇ ಒಂದು ವಸ್ತು ಇದೆ ಅಂತಂದ್ರೆ ಅದು ಇಲ್ಲ. ಪರಮಾಣು ಮಿತ್ರಯಂಪಿಗೂ ರಾಗಾದೀನಂತು ವಿಜ್ಯತೆ ಜಸ್ಸ ನವಿಸೋ ಜಾನದಿಯಪ್ಪ ನಯಂತು ಸಂವಾದವಿ. ಭಗವಂತರು ದಿಗಂಬರ ಮುನಿಗಳ ಸ್ವರೂಪವನ್ನು ತಿಳಿಸುವಾಗ ಅಂತರಂಗ ದಿಗಂಬರತ್ವ ಹೇಗಿರ್ತದೆ ಅನ್ನುವ ಲಕ್ಷಣವನ್ನು ತಿಳಿಸಿಕೊಡ್ತಾರೆ.
ಎಂಥ ಲಕ್ಷಣ? ಹೊರಲಕ್ಷಣ ಅಲ್ಲ, ಅಂತರಂಗ ಲಕ್ಷಣವನ್ನ ತಿಳಿಸ್ಕೊಡ್ತಾರೆ. ಆ ಅಂತರಂಗ ಲಕ್ಷಣವನ್ನ ಹೇಳುವಾಗ ದಿಗಂಬರ ಮುನಿಗಳು ಅಂತರಂಗ ದಿಗಂಬರತ್ವದಿಂದ ಯಾವ ಲಕ್ಷಣವನ್ನು ಹೊಂದಿರ್ತಾರೆ, ಅದು ಹೇಗಿರ್ತದೆ, ಅವರು ತಮ್ಮ ಅಂತರಂಗ ಅವಸ್ಥೆಯನ್ನು ಹೇಗೆ ಇಟ್ಟುಕೊಂಡು ನಡೀತಾರೆ ಅನ್ನುವಂಥ ಲಕ್ಷಣವನ್ನ ಈ ಗಾಥೆಯಲ್ಲಿ, ಈ ಸೂತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ. ಈ ಸೂತ್ರ ಸಮಯಸಾರ ಗ್ರಂಥದಲ್ಲಿ ಬರುವಂತಹ ಸೂತ್ರ ಗಾಥೆ. ಈ ಗಾಥೆಯಲ್ಲಿ ಜಿನ ಭಗವಂತರ ವಾಣಿ ಅಮೃತಮಯವಾಗಿ ಮುನಿಗಳ ಹೃದಯದಲ್ಲಿ ಹರಿದು ಅವರ ಎಲ್ಲ ಒಳದೋಷಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನ ಹೊಂದಿ ದೂರ ಮಾಡ್ತಾ ಇದೆ. ನೋಡಿ ಎಷ್ಟೊಂದು ಶಕ್ತಿ ಇದೆ. ಜಿನ ಭಗವಂತರು ಇದನ್ನ ಹೇಳದೇ ಇದ್ದರೆ ನಾವು ಆ ಲಕ್ಷಣವನ್ನು ಹೊಂದಿ ಅಂತರಂಗ ದಿಗಂಬರತ್ವದ ಬದುಕನ್ನ ಬದುಕುವುದೇ ಅಸಾಧ್ಯವಾಗಬಹುದಾಗಿತ್ತು. ಆದರೆ ಅವರು ಇದನ್ನ ಹೇಳಿದ್ದಾರೆ. ಯಾಕೆ ಹೇಳಿದರು ಅಂತಂದ್ರೆ, ಭವ್ಯ ಜೀವಿಗಳು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ನೀಡಲೇಬೇಕಲ್ಲ. ಆ ಭವ್ಯಾತ್ಮರ ಕಲ್ಯಾಣಕ್ಕಾಗಿ ಬೇಕಾಗುವಂತಹ ನೈಸರ್ಗಿಕ ವ್ಯವಸ್ಥೆಯನ್ನ ತಮ್ಮ ಜ್ಞಾನದಲ್ಲಿ ತಿಳಿದುಕೊಂಡಿರ್ತಕ್ಕಂತಹ ಈ ವಿಷಯಗಳನ್ನ ಹೇಗೆ ಯಾವ ಥರದಿಂದ ಇರಬೇಕು ಅದೇ ಥರದಿಂದ ಇರಬೇಕು, ಅದೇ ಥರದಿಂದ ಇರುವಂತಹ ವಿಷಯಗಳನ್ನು ವ್ಯಕ್ತ ಮಾಡಿ ಜಿನ ಭಗವಂತರು ಹೇಳ್ತಾರೆ. ಅವರ ವಾಣಿ ಅನಕ್ಷರ, ಆದರೆ ನಮ್ಮ ಕಿವಿಯಲ್ಲಿ ಅವರ ವಾಣಿ ಬೀಳುವಾಗ ಮಾಘದ ಜಾತಿಯ ದೇವತೆಗಳು ಅವರ ವಾಣಿಯನ್ನ ನಮ್ಮ ಭಾಷೆಯಲ್ಲಿ ತಿಳಿಯುವಂತೆ ಕಿವಿಯವರೆಗೆ ಮುಟ್ಟಿಸಿ ಕಿವಿಯ ಒಳಗಡೆಗೆ ಹೋಗುವಾಗ ಭಗವಂತರು ನನಗೆ ಏನು ಹೇಳಿದರು ಅನ್ನುವಂಥ ವಿಷಯ ಗೊತ್ತಾಗ್ತದೆ. ಅವರ ವಾಣಿ ಅನಕ್ಷರ ಎಲ್ಲಿ ತನಕ ಅಂತಂದ್ರೆ ಹೊರಗಿರುವಾಗ ಅನಕ್ಷರ, ನಮ್ಮ ಕಿವಿಯ ದ್ವಾರದ ತನಕ ಬರುವ ತನಕ ಅನಕ್ಷರ, ಕಿವಿಯೊಳಗೆ ಹೋಗುವಾಗ ಅದು ಭಾಷೆಯ ರೂಪವನ್ನು ಹೊಂದಿ ಒಳಗಡೆಗೆ ಪ್ರವೇಶ ಮಾಡ್ತದೆ. ಅದು ನಮ್ಗೆ ಗೊತ್ತಾಗ್ತದೆ. ಮುನಿಗಳು ಕೇಳ್ತಿರ್ತಾರೆ, ಧರ್ಮಸಭೆಯಲ್ಲಿ ಕೂತ್ಕೊಂಡಿರ್ತಕ್ಕಂತಹ 3 ಗತಿಯ ಭವ್ಯ ಜೀವಿಗಳು ಕೂಡ ಅವರ ವಾಣಿಯನ್ನ ಕೇಳ್ತಿರ್ತಾರೆ. ಮುನಿಗಳ ಸ್ವರೂಪವನ್ನು ತಿಳಿಸುವಾಗ ಆ ಲಕ್ಷಣವನ್ನ ಅಲ್ಲಿರ್ತಕ್ಕಂಥ ಎಲ್ಲಾ ಭವ್ಯ ಜೀವಿಗಳ ಕಿವಿಗೆ ಹೋಗ್ತದೆ. ಅದನ್ನು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಎಲ್ಲಾ ಜೀವಿಗಳು ಕೂಡ ತಮ್ಮ ಕಿವಿಯಿಂದ ದಿಗಂಬರ ಮುನಿಗಳ ಸ್ವರೂಪ ಹೀಗಿರ್ತದೆ ಅನ್ನೋದನ್ನು ಕೇಳ್ತಾರೆ. ಅಲ್ಲಿ ಗುರುವಿನ ಲಕ್ಷಣ ದಿಗಂಬರತ್ವ ಅಂತಂದ್ರೆ ಬಹಿರಂಗ ದಿಗಂಬರತ್ವ ಮತ್ತು ಅಂತರಂಗ ದಿಗಂಬರತ್ವ. ಅದಕ್ಕೆ 2 ವಿಧ, 2 ಬಗೆ, 2 ಪ್ರಕಾರ. ಬಹಿರಂಗ ದಿಗಂಬರತ್ವ ಅಂತಂದ್ರೆ ನೋಡಿ, ಈ ಶಬ್ದ ದಿಗಂಬರ ಅನ್ನುವಂತಹ ಶಬ್ದ ಎಷ್ಟೊಂದು ಅರ್ಥವನ್ನ ತುಂಬಿಕೊಂಡಿದೆ. ದಿಗಂಬರ ಅಂತಂದ್ರೆ ನಗ್ನ ಅಲ್ಲ, ನಗ್ನ ಅಂದರೆ ದಿಗಂಬರ ಅಲ್ಲ. ನಗ್ನ ಅನ್ನುವಂತಹ ಶಬ್ದ ಅದೇ ಬೇರೆಯಾದ ಅರ್ಥವನ್ನು ಕೊಡುವಂಥದ್ದು. ದಿಗಂಬರ ಇದೇ ಬೇರೆ, ಇದೇ ತನ್ನ ಅರ್ಥವನ್ನ ಬೇರೆಯಾಗಿ ಕೊಡುವಂಥದ್ದು. ವ್ಯತ್ಯಾಸ ಇದೆ. ನಗ್ನ ಅಂತಂದ್ರೆ
ಬತ್ತಲೆ. ಸಂಸಾರದಲ್ಲಿ ಯಾವ ಜೀವಿಗಳಿಗೆ ಶರೀರದ ಮೇಲೆ ವಸ್ತ್ರಗಳಿಲ್ವೋ ಅದು ನಗ್ನಾವಸ್ಥೆ. ಆದರೆ ಯಾರು ಈ ವಸ್ತ್ರಗಳನ್ನು ತ್ಯಾಗ ಮಾಡಿ ಆ ವಸ್ತ್ರಗಳಲ್ಲಿ, ಬಾಹ್ಯ ಪರಿಗ್ರಹಗಳಲ್ಲಿ, ಬಾಹ್ಯ ವಸ್ತುಗಳಲ್ಲಿ, ಬಾಹ್ಯ ಪದಾರ್ಥಗಳಲ್ಲಿ ಇರುವಂತಹ ಮೋಹ, ವ್ಯಾಮೋಹ ಇದನ್ನು ಮರೆತು ಇದನ್ನೂ ತ್ಯಾಗ ಮಾಡಿ ಬಾಹ್ಯ ಪದಾರ್ಥಗಳನ್ನ ಇವು ನಮ್ಮ ಬದುಕಿಗೆ ಅನಾವಶ್ಯಕ ಅಂತ ಹೇಳಿಬಿಟ್ಟು ಯಾರು ನಗ್ನಾವಸ್ಥೆಯನ್ನು ಧಾರಣ ಮಾಡ್ತಾರೆ ಅವರು ನಗ್ನಾವಸ್ಥೆಯನ್ನು ಧಾರಣ ಮಾಡುವುದಿಲ್ಲ, ಅವರು ದಿಗಂಬರ ಅವಸ್ಥೆಯನ್ನು ಧಾರಣ ಮಾಡ್ತಾರೆ ಅನ್ನುವಂಥದ್ದು ಬಾಹ್ಯ ದಿಗಂಬರತ್ವಕ್ಕೆ ಇರುವಂತಹ ಅರ್ಥ ಇದೆ. ತಿಳಿತಾ? ಮುನಿ ದೀಕ್ಷೆಯನ್ನ ತಕ್ಕೊಳ್ಬೇಕು ಅಂತಂದ್ರೆ ಒಬ್ಬ ಶ್ರಾವಕರು ಕೇವಲ ನಗ್ನಾವಸ್ಥೆಯನ್ನು ಧಾರಣೆ ಮಾಡೋಣ. ಮುನಿ ದೀಕ್ಷೆಯನ್ನು ತಗೊಳ್ತಾ ಇದ್ದಾರೆ ಅಂತಂದ್ರೆ ಇದನ್ನ ರಾಗದ್ವೇಷಗಳನ್ನ ಜಯಿಸಬೇಕು. ಈ ಬಾಹ್ಯ ಪದಾರ್ಥಗಳ ಮೋಹವನ್ನ ಬಿಡದೆ ರಾಗದ್ವೇಷಗಳನ್ನು ಜಯಿಸಲಿಕ್ಕೆ ಶಕ್ತಿಯಿಲ್ಲ. ಮೋಹವನ್ನ ಬಿಡದೆ ಬಾಹ್ಯ ಪದಾರ್ಥಗಳ ತ್ಯಾಗ ಅಸತ್ಯ ಅನ್ನುವಂಥ ಈ ಎಲ್ಲ ವಿಷಯಗಳು ಯಾರಿಗೆ ಗೊತ್ತಾಗಿವೆಯೋ ಮತ್ತು ಇಂಥ ಬಾಹ್ಯ ಪದಾರ್ಥಗಳ ಬದುಕಿನ ಅಶಾಂತಿಯನ್ನ ತ್ಯಾಗ ಮಾಡಬೇಕು ಅನ್ನುವಂಥ ವೈರಾಗ್ಯ ಭಾವ, ವಿರಕ್ತಿಯ ಭಾವ ಯಾರಿಗೆ ಉಂಟಾಗಿದೆಯೋ ಅಂಥವರು ದಿಗಂಬರ ಮುನಿ ದೀಕ್ಷೆಯನ್ನ ಪಡ್ಕೊಳ್ತಾರೆ. ದಿಗಂಬರ ಅಂತಂದ್ರೆ ವಸ್ತ್ರ ಇಲ್ಲದಂತಹ ಅವಸ್ಥೆ ಇಷ್ಟೇ ಅಲ್ಲ, ದಿಗಂಬರ ಅಂತಂದ್ರೆ ಆ ವಸ್ತ್ರಾದಿ ಬಾಹ್ಯ ಪದಾರ್ಥಗಳ ಮೇಲಿನ ರಾಗಾದಿ ಭಾವಗಳು ಇಲ್ಲ. ಅದರ ಜೊತೆಯಲ್ಲಿ ಮತ್ತೇನು ಅರ್ಥ? ಬಾಹ್ಯ ಪದಾರ್ಥಗಳಲ್ಲಿ ರಾಗಾದಿ ಭಾವಗಳು ಇರಲೇಬಾರದು ಅನ್ನುವ ದೃಷ್ಟಿಯಿಂದ ಬಾಹ್ಯ ಪದಾರ್ಥಗಳನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಅಂಥವರಿಗೆ ದಿಗಂಬರತ್ವ ಪ್ರಗಟಾಗ್ತದೆ, ಬಾಹ್ಯ ದಿಗಂಬರತ್ವ. ಪ್ರಗಟಾಗ್ತದೆ, ಬಾಹ್ಯ ದಿಗಂಬರತ್ವ ಪ್ರಗಟಾಗ್ತದೆ. ಹೇಗೆ ಆಯಿತು? ರಾಗಾದಿ ಭಾವಗಳನ್ನು ಜಯಿಸಬೇಕು ಅನ್ನೋ ಉದ್ದೇಶದಿಂದ ಬಾಹ್ಯ ಪದಾರ್ಥ ತ್ಯಾಗ ಆಯಿತು ಅಂತಂದ್ರೆ, ವಸ್ತ್ರಾದಿ ಬಾಹ್ಯ ಪದಾರ್ಥ ತ್ಯಾಗ ಆಯಿತು ಅಂತಂದ್ರೆ ಅಲ್ಲಿ ದಿಗಂಬರತ್ವ ಲಕ್ಷಣ ಪ್ರಗಟಾಗ್ತದೆ. ಇಂಥ ಶಬ್ದ ದಿಗಂಬರ ಅನ್ನುವಂತಹ ಶಬ್ದ ಯಾವ ತರದಿಂದ ಉತ್ಪನ್ನವಾಗಿದೆ ಅನ್ನುವಂಥದ್ದನ್ನು ನೋಡಿ. ನಗ್ನ ಅಂತಂದ್ರೆ ಏನರ್ಥ ಆಗ್ತದೆ? ವಸ್ತ್ರ ಇಲ್ಲದಂತಹ ಅವಸ್ಥೆ. ದಿಗಂಬರ ಅಂತಂದ್ರೆ ಏನರ್ಥ ಆಗ್ತದೆ? ದಿಕ್ಕುಗಳೇ. ಅಂಬರ ಅಂದರೆ ವಸ್ತ್ರ. ಈಗ ಎಲ್ಲ ವಸ್ತ್ರಗಳನ್ನ ಕಳಚಿ ಹಾಕಿದಾಗ ಅದೇನು ನಗ್ನಾವಸ್ಥೆ ಇರಲಿ, ಆದರೆ ರಾಗಾದಿ ಭಾವಗಳನ್ನ ತೊರೆದಿದ್ದಾರೆ. ಆ ರಾಗಾದಿ ಭಾವಗಳು ಬೇಡ ಅಂತ ಹೇಳಿಬಿಟ್ಟು ವಸ್ತ್ರವನ್ನ ಕಳಚಿ ಹಾಕಿದ್ದಾರೆ ಅಂದಾಗ ದಿಕ್ಕುಗಳೇ ವಸ್ತ್ರಗಳಾಗ್ತವೆ. ದಿಕ್ಕುಗಳು, 4 ದಿಕ್ಕುಗಳು. ಆ ದಿಕ್ಕುಗಳಲ್ಲಿ ಏನಾದರೂ ರಾಗದ್ವೇಷಾದಿ ಭಾವಗಳು ಉಂಟಾಗಬಹುದೇ? ದಿಕ್ಕುಗಳ ಮೇಲೆ ಯಾವುದಾದರೂ ಮೋಹಭಾವ, ಕ್ರೋಧಭಾವ, ದ್ವೇಷಭಾವ, ಮಾನಭಾವ, ಮಾಯಾಭಾವ, ಈ ಆತ್ಮಿಕ ವಿಕಾರಿ ಭಾವಗಳು ಪ್ರಕಟವಾಗಬಹುದೇ? ಇಲ್ಲ.
ಅಂಥ ವಸ್ತ್ರಗಳನ್ನು ನಾವು ಧರಿಸಬೇಕು. ಆ ಯಾವ ವಸ್ತ್ರಗಳನ್ನು ಧರಿಸಿದಾಗ ರಾಗ ದ್ವೇಷಾದಿ ಭಾವಗಳು ಇರಲಿಕ್ಕೆ ಶಕ್ಯವೇ ಇಲ್ಲವೋ ಅವು ನಮ್ಮ ವಸ್ತ್ರಗಳಾಗಬೇಕು ಅನ್ನುವ ದೃಷ್ಟಿಯಿಂದ ದಿಕ್ಕುಗಳೇ ಯಾರಿಗೆ ಅಂಬರವು. ಯಾವ ವಸ್ತ್ರಗಳನ್ನು ಧರಿಸಿದಾಗ ರಾಗಾದಿ ಭಾವಗಳು ಉಂಟಾಗಲಿಕ್ಕೆ ಶಕ್ಯವೇ ಇಲ್ಲವೋ ಅಂಥ ವಸ್ತ್ರಗಳನ್ನು ಧರಿಸಬೇಕು. ಧರಿಸಿದವರೇ ದಿಗಂಬರ ಮುನಿಗಳು. ನೋಡಿ ಎಷ್ಟೊಂದು ಅರ್ಥ ಇದರಲ್ಲಿ ಅಡಕವಾಗಿದೆ ಅನ್ನುವುದನ್ನ ನಾವು ಇಲ್ಲಿ ವಿಚಾರಿಸಬಹುದು. ದಿಕ್ಕುಗಳಿಂದ ಯಾರಾದರೂ ರಾಗದ್ವೇಷಗಳನ್ನ ಇಲ್ಲ ತನಕ ಮಾಡಿದ್ದಾರೆ, ನೀವು ಮಾಡಿಲ್ಲ, ನಾವು ಮಾಡಿಲ್ಲ. ಅದಕ್ಕಾಗಿ ನಿಜವಾದ ವಸ್ತ್ರ ಯಾವ ಇವೆಯೋ ಅವುಗಳನ್ನು ನಾವು ಧರಿಸಬೇಕು. ಮುನಿಗಳು ಧರಿಸಿರ್ತಾರೆ, ಶ್ರಾವಕರು ಧರಿಸಿಲ್ಲ. ಇನ್ನು ಯಾವುಗಳಿಂದ ರಾಗದ್ವೇಷಾದಿ ಭಾವಗಳು ಪ್ರಕಟವಾಗ್ತವೆಯೋ ಅದನ್ನ ಕೆಲವು ಸಮಯ ನಾವು ತ್ಯಾಗ ಮಾಡಿದ್ದೀವಿ ಅಂತಂದ್ರೆ ನಮಗೆ ನಗ್ನಾವಸ್ಥೆ ಪ್ರಕಟ ಆಗ್ತದೆ, ವಿನಃ ದಿಗಂಬರಾವಸ್ಥೆ ಪ್ರಕಟ ಆಗುತ್ತ. ಸರಿನಾ? ದಿಗಂಬರಾವಸ್ಥೆ ಪ್ರಕಟವಾಗುತ್ತ, ನಗ್ನಾವಸ್ಥೆ ಪ್ರಕಟ ಆಗ್ತದೆ. ಯಾಕೆ ಆಯಿತು ಈ ನಗ್ನಾವಸ್ಥೆ? ನಾವು ಬಾಹ್ಯ ಪದಾರ್ಥವನ್ನ ರಾಗದ್ವೇಷಾದಿಗಳನ್ನ ತ್ಯಾಗ ಮಾಡುವ ಉದ್ದೇಶದಿಂದ ತೆಗೆದುಹಾಕಿಲ್ಲ. ಅನಿವಾರ್ಯ ಪರಿಸ್ಥಿತಿ ತೆಗೆದುಹಾಕಿದೆ. ಸ್ನಾನ ಮಾಡೋದ್ರ ಮೇಲೆ ಸ್ನಾನ ಮಾಡುವುದಿದೆ, ಅದ ಮೇಲೆ ತೆಗಿಲೇಬೇಕಲ್ಲ. ಆಮೇಲೆ ಸ್ನಾನ ಮಾಡುವಂತಹ ಮನುಷ್ಯ ತಾನು ನಗ್ನಾವಸ್ಥೆಗೆ ಬಂದರೆ ಆತನಿಗೂ ದಿಗಂಬರ ಅಂತ ಅನ್ಬೇಕೆ? ಅಂಥವರಿಗೆಲ್ಲ ದಿಗಂಬರ ಅನ್ನುವಂತಹ ಲಕ್ಷಣ ಇಲ್ಲ. ಆದ್ದರಿಂದ ಹಾಗೆ ಅನ್ನಲಿಕ್ಕೆ ಬರುವುದಿಲ್ಲ. ಅಲ್ಲಿ ನಗ್ನ ಅನ್ಬೋದು, ನಗ್ನಾವೇಶ ಅಂತ ಅನ್ಬೋದು. ಯಾಕೆ ಅನ್ಬೋದು ಅಂತಂದ್ರೆ ರಾಗಾದಿ ಭಾವಗಳು ಇವೆ. ಯಾಕೆ ಇವೆ ಅಂತಂದ್ರೆ ಸ್ನಾನ ಆದ ನಂತರ ಮತ್ತೆ ಪುನಃ ಹಾಕೊಳ್ಳಬೇಕು. ರಾಗ ಭಾವವನ್ನು ಉಳಿಸಿಕೊಂಡು ವಸ್ತ್ರವನ್ನ ತೊರೆದಿದ್ದಾನೆ. ಅದು ದಿಗಂಬರ ಅವಸ್ಥೆ ಅಲ್ಲ, ಅದು ಕೇವಲ ನಗ್ನಾವಸ್ಥೆ. ಇನ್ನು ನಾವು ಕೂಡ ಅದೇ ತರ ಮಾಡಿದ್ರೆ ನಮ್ಮಲ್ಲಿಯೂ ಕೂಡ ಅಂತ ದಿಗಂಬರ ಅವಸ್ಥೆ ಪ್ರಕಟವಾಗಲಿಕ್ಕೆ ಶಕ್ಯವಿಲ್ಲ. ಯಾವ ತರ ಅಂತಂದ್ರೆ ನಾವು ವಸ್ತ್ರವನ್ನು ತ್ಯಾಗ ಮಾಡೋಣ, ಆದರೆ ಒಂದು ವರ್ಷದ ನಂತರ ಮತ್ತೆ ಸ್ವೀಕಾರ ಮಾಡೋದು. ಇಲ್ಲಿ ನಗ್ನಾವಸ್ಥೆ ಪ್ರಕಟ ಆಯಿತು ಅಥವಾ ದಿಗಂಬರಾವಸ್ಥೆ? ಇದು ನಗ್ನಾವಸ್ಥೆ. ಎಷ್ಟು ಸೂಕ್ಷ್ಮ ಇದೆ ಈ ತತ್ವಗಳು. ಈ ಆಧ್ಯಾತ್ಮಿಕ ತತ್ವಗಳನ್ನು ಬೋಧಿಸಿದವರು ತೀರ್ಥಂಕರು ಮೂಲದಲ್ಲಿ. ಅಲ್ಲಿಂದಲೇ ಈ ಪ್ರಸಾದ ಎಲ್ಲರಿಗೂ ಸಿಕ್ಕು ಬದುಕಿನ ಶಾಂತಿ ನೆಮ್ಮದಿಗಳನ್ನ ಸುಖಗಳನ್ನ ಹೇಗೆ ಪಡೆಯಬೇಕು ಅನ್ನುವಂಥ ದಾರಿ ಗೊತ್ತಾಗ್ತದೆ ಮಾನವನಿಗೆ. ಮಾನವ ಮಾತ್ರರಿಗೆ ಇರುವಂತಹ ಧರ್ಮ ಬಂದಿ ಯಾವುದು? ರಾಗ ದ್ವೇಷ ಪಕ್ಷ ಪಾತ ಹರ್ಷ ವಿಷಾದ ಕಷಾಯ ಇದೆಲ್ಲ ಎಲ್ಲಿ ಇಲ್ಲವೋ ಅದೇ ಧರ್ಮ. ಆ ಧರ್ಮ ಎಲ್ಲ ಜೀವಿಗಳಿಗೆ ಇದೆ. 4 ಗತಿಯ ಜೀವಿಗಳಿಗೆ ಧರ್ಮ ಒಂದೇ. ಮನುಷ್ಯ ಗತಿಯ ಎಲ್ಲ ಮನುಷ್ಯರು ಮಾನವ ಮಾತ್ರರಿಗೂ ಇರುವಂತಹ ಧರ್ಮ ಒಂದೇ. ಧರ್ಮ ಅಂದರೆ ನಮ್ಮ ಆತ್ಮಿಕ ಶಾಂತಿ ಸುಖ ನಿಷ್ಕಷಾಯ ರಾಗದ್ವೇಷಗಳಿಂದ ರಹಿತವಾಗಿರ್ತಕ್ಕಂಥ ಅವಸ್ಥೆ ಹೆಸರೇ ಧರ್ಮ. ಇನ್ನು ಧರ್ಮ ಅನ್ನುವಂತಹ ಶಬ್ದಕ್ಕೆ ಸ್ವಲ್ಪ ಅರ್ಥವನ್ನು ವಿಚಾರಿಸೋಣ.
ಈ ಆತ್ಮಿಕ ಸುಖ ಶಾಂತಿಗೆ ಧರ್ಮ ಅನ್ನುವಂತ ಹೆಸರು ಯಾವ ತರದಿಂದ ಬಂತು? ಧರ್ಮ ಅನ್ನುವಂತ ಶಬ್ದಕ್ಕೆ ಇರುವ ಅರ್ಥ ಏನು? ಇದನ್ನ ರತ್ನಕರ್ಣಕ ಸ್ತಂಭಾಚಾರ್ಯ ಗ್ರಂಥದಲ್ಲಿ ಧರ್ಮದ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾರೆ. ಸಂಸಾರ ದುಃಖ, ಸಂಸಾರದ ದುಃಖದಿಂದ ಪಾರು ಮಾಡಿಸಿ, ಯಾವುದು ಆತ್ಮಿಕ ಸುಖಗಳನ್ನು ಕೊಟ್ಟು ಶಾಂತಿಯನ್ನು ಕೊಟ್ಟು, ಯಾವುದು ಮೋಕ್ಷದ ಶಾಶ್ವತ ಸುಖವನ್ನು ಕೊಡುತ್ತದೆಯೋ ಆ ಮಾಧ್ಯಮದ ಹೆಸರೇ ಧರ್ಮ. ಉತ್ತಮೇ ಸುಖೇ ಧರತಿ ಇತಿ ಧರ್ಮ. ಉತ್ತಮ ಸುಖದಲ್ಲಿ ಯಾವುದು ನಮ್ಮನ್ನು ಇರಿಸುತ್ತದೆಯೋ ಅದರ ಹೆಸರು ಧರ್ಮ. ಯಾವುದು ಇರಿಸುತ್ತದೆ? ಉತ್ತಮ ಸುಖ ಅಂದರೆ ಮೋಕ್ಷ ಸುಖ. ಆ ಮೋಕ್ಷ ಸುಖದಲ್ಲಿ ಧರ್ಮ ಇರಿಸುತ್ತದೆ ಅಂತಂದ್ರೆ ಎಂಥ ಧರ್ಮ? ಯಾವ ಧರ್ಮ? ರತ್ನತ್ರಯ ಧರ್ಮ. ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೆ ರತ್ನತ್ರಯ ಬೇಕು ಬೇಡ? ರತ್ನತ್ರಯ ಅಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇದು ಧರ್ಮ. ಆಮೇಲೆ ಈ ಮೂರವುಗಳ ತದ್ವಿರುದ್ಧವಾಗಿ ಇರತಕ್ಕಂತಹ ಮೂರು ವಿಷಯಗಳು ಮಿಥ್ಯಾತ್ವ, ಅಜ್ಞಾನ ಮತ್ತು ಅಸಂಯಮ. ಮಿಥ್ಯಾತ್ವ, ಅಜ್ಞಾನ, ಅಸಂಯಮ, ಇವು ಮೂರು ಅಧರ್ಮಗಳು. ಈ ಅಧರ್ಮದಿಂದ ಹೊರತಂದು ಆತ್ಮಿಕ ಸುಖ ಶಾಂತಿ ನೆಮ್ಮದಿಗಳನ್ನೆಲ್ಲ ಕೊಟ್ಟು ಯಾವ ಕೊಡ್ತದೆ? ಇದನ್ನೆಲ್ಲ ಕೊಟ್ಟು ಉತ್ತಮೇ ಸುಖೇ ಧರತಿ ಇತಿ ಧರ್ಮ. ನಮ್ಮ ಆತ್ಮನನ್ನ ಉತ್ತಮ ಸುಖದಲ್ಲಿ ಮುಟ್ಟಿಸುತ್ತದೆ, ಉತ್ತಮ ಸುಖಕ್ಕೆ ಮುಟ್ಟಿಸುತ್ತದೆ, ಉತ್ತಮ ಸುಖದಲ್ಲಿ ಒಯ್ದು ನಮ್ಮನ್ನ ಇರಿಸುತ್ತದೆ, ನಮ್ಮ ಆತ್ಮನನ್ನ ಅಲ್ಲಿ ಕೊಂಡೊಯ್ದು ಇರಿಸುತ್ತದೆ. ಯಾವುದು? ಅದೇ ಧರ್ಮ, ಅದೇ ರತ್ನತ್ರಯ. ಸುಖ, ದುಃಖ, ಶೋಕ, ಅಳುವುದು, ನಗುವುದು ಎಲ್ಲ ಇದೇ ಇರ್ತದೆ. ಎಲ್ಲಿ ಅಧರ್ಮ ಇದೆಯೋ ಅಲ್ಲಿ ದುಃಖ ಇದೆ, ಅಳು ಇದೆ, ಅಶಾಂತಿ ಇದೆ, ಅಯ್ಯೋ ಅನ್ನುವಂಥದ್ದು ಇದೆ. ಆಹಾ ಅನ್ನುವಂಥದ್ದಿಲ್ಲ. ಆಹಾ ಅಂತಂದ್ರೆ ಸುಖ, ಅಯ್ಯೋ ಅಂತಂದ್ರೆ ದುಃಖ. ನಾವು ಹೇಗಿರಬೇಕು? ನಮ್ಮ ಬದುಕಿನಲ್ಲಿ ನಾವು ಎಂದೂ ಅಶಾಂತರಾಗಬಾರದು. ಅಶಾಂತಿ ಅಧರ್ಮ, ಅಶಾಂತಿ ಅಧರ್ಮ ಅಷ್ಟೇ ಅಲ್ಲ, ಆ ಅಧರ್ಮವೇ ದುಃಖ. ಅಶಾಂತಿಯ ಅಧರ್ಮ, ಅಧರ್ಮವೇ ಅಶಾಂತಿ. ಆ ಅಶಾಂತಿ ನಮ್ಮ ಆತ್ಮನಿಗೆ ದುಃಖ ಕೊಡ್ತದೆ ಅಥವಾ ಏನ್ ಮಾಡ್ತದೆ? ಆ ದುಃಖ ಅಂತಕ್ಕಂಥದ್ದು ನಮ್ಮ ಆತ್ಮನಲ್ಲಿ ಇರುವಂತ ಹಿಂಸೆಯೋ ಅಥವಾ ಅಹಿಂಸೆ? ಹಿಂಸೆ. ಅದಕ್ಕಾಗಿ ಅಧರ್ಮಕ್ಕೆ ಇರತಕ್ಕಂತಹ ಪರ್ಯಾಯವಾಚಿ ಶಬ್ದಗಳು ಎಷ್ಟಾಗ್ತದೆ ನೋಡಿ. ಕೇಳ್ತಾ ಇದ್ದೀರಿ? ಲಕ್ಷ್ಮೀ ಎಲ್ಲಿನೂ ವಜ್ರಪಾತ ಆದ್ರೂ ಅದಕ್ಕೆ ಲಕ್ಷ್ಯ ಕೊಡ್ಬೇಕು. ಅಧರ್ಮಕ್ಕೆ ಇರತಕ್ಕಂತಹ ಪರ್ಯಾಯವಾಚಿ ಶಬ್ದಗಳು ಒಂದೇ ಅರ್ಥವನ್ನು ಕೊಡ್ತಕ್ಕಂತಹ ಶಬ್ದಗಳನ್ನ
ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ಅಶಾಂತಿ ಅಂತಂದ್ರೆ ದುಃಖ, ದುಃಖ ಅಂತಂದ್ರೆ ಆತ್ಮನಿಗೆ ಇರುವಂತ ಹಿಂಸೆ, ಹಿಂಸೆ ಅಂತಂದ್ರೆ ಅಧರ್ಮ. ಎಲ್ಲ ಒಂದೇ ಆಯ್ತಲ್ಲ. ಅಶಾಂತಿ ಅನ್ನಿ, ಅಧರ್ಮ ಅನ್ನಿ, ದುಃಖ ಅನ್ನಿ, ಹಿಂಸೆ ಅನ್ನಿ, ಎಲ್ಲ ಒಂದೇ ಆಯ್ತಲ್ಲ. ಇವು ಅಧರ್ಮ ಅನ್ನುವಂತ ಶಬ್ದಕ್ಕೆ ಇರುವಂತಹ ಪರ್ಯಾಯವಾಚಿ ಶಬ್ದಗಳು. ಇನ್ನು ಧರ್ಮ ಅನ್ನುವುದಕ್ಕೂ ಕೂಡ ಅನೇಕ ಪರ್ಯಾಯವಾಚಿ ಶಬ್ದಗಳಿವೆ. ಅವುಗಳನ್ನು ಗುರುತಿಸಿಕೊಳ್ಳೋದು. ಶಾಂತಿ ಇದು ದುಃಖವಾದ ಸುಖ. ಶಾಂತಿ ಅಂದರೆ ಸುಖ. ನೆಮ್ಮದಿ ಇದು ಮತ್ತೊಂದು ಹೆಸರಿದೆ ಕನ್ನಡದಲ್ಲಿ, ಹೊಸ ಶಬ್ದ. ನೆಮ್ಮದಿ ಇದು ಸುಖದ ಅನುಭೂತಿಯೋ ಅಥವಾ ದುಃಖದ ಅನುಭೂತಿ? ಸುಖದ ಅನುಭೂತಿ. ಕ್ರೋಧ ಇದು ಸುಖದ ಅನುಭೂತಿಯೋ ಅಥವಾ ದುಃಖದ ಅನುಭೂತಿ? ದುಃಖದ ಅನುಭೂತಿ. ಕ್ಷಮ ಇದು ಸುಖದ ಅನುಭೂತಿ. ಆಮೇಲೆ ಈ ತರದಿಂದ ನಾವು ಚಿಂತನೆ ಮಾಡಿಕೊಂಡು, ಈ ತರದಿಂದ ಚಿಂತನೆ ಮಾಡಿ ಧರ್ಮ ಯಾವುದು ಅದನ್ನು ಗುರುತಿಸಿಕೊಳ್ಳುವುದು. ಕ್ಷಮಾಧರ್ಮ ಅಥವಾ ಕ್ರೋಧ ಧರ್ಮ? ಕ್ಷಮಾಧರ್ಮ. ಸುಖದ ಧರ್ಮದ ಸ್ವರೂಪವನ್ನು ತಿಳಿಸಿಕೊಡುವಾಗ ದುಃಖದ ಘಟನೆ ಘಟಿಸಿ ಹೋಗಿ ಮತ್ತೆ ಬಂತು. ಹೋಗುವಾಗ ದುಃಖವನ್ನ ಮೂಡಿಸಿ ಹೋಯಿತು, ಬರುವಾಗ ಸುಖವನ್ನು ಕರ್ಕೊಂಡು ಬಂತು. ಇಲ್ಲಿದೆ ನೆಮ್ಮದಿ. ಬಂತು ಅನ್ನೋದರಲ್ಲಿ ನೆಮ್ಮದಿ ಇದೆ, ಹೋಯಿತು ಅನ್ನೋದರಲ್ಲಿ ದುಃಖ ಇದೆ. ಇಂಥ ಘಟನೆಗಳಲ್ಲಿ ನಾವು ಎಚ್ಚರವಾಗಿದ್ದೇವೆ ಅಂತಂದ್ರೆ ನಮಗೆ ಸುಖವೂ ಇರುವುದಿಲ್ಲ, ದುಃಖವೂ ಇರುವುದಿಲ್ಲ. ಹೋಯಿತು ಹೋಯಿತು, ಯಾವುದನ್ನ ಅನುಭವಿಸ್ತಾ ಇದ್ದೇವೋ ಅದಕ್ಕೆ ವಿಘ್ನ ಬಂತು, ಬಂತು ಬಂತು, ಹೋಯಿತು ಹೋಯಿತು, ಇಷ್ಟೇ ಅನ್ಬೇಕಿಲ್ಲ.
ಅಲ್ಲಿ ಹರ್ಷ ವಿಷಾದಗಳನ್ನು ಹುಟ್ಟಿಸಿಕೊಳ್ಳಬಾರದು. ಒಂದು ವೇಳೆ ಹರ್ಷ ವಿಷಾದಗಳು ಹುಟ್ಟಲಿಲ್ಲ ಅಂತಂದಾಗ ಆ ಸುಖ ನಿರಂತರವಾಗಿ ಅಜಸ್ರವಾಗಿ ಉಳಿದುಕೊಳ್ಳುತ್ತದೆ. ನಿರಂತರ, ಅಜಸ್ರ, ಕಂಟಿನ್ಯೂಟಿ ಆಗಿ ನಮ್ಮ ಆತ್ಮನಲ್ಲಿ ನೆಮ್ಮದಿಯೂ ಉಳಿದು ಸುಖವೂ ಉಳಿದು ಎಂತೆಂಥ ಕಷ್ಟಗಳ ಕಾಲದಲ್ಲಿ ಎಂತೆಂಥ ಪ್ರತಿಕೂಲ ಅವಸ್ಥೆಯಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನ ಈ ಕಲೆಯನ್ನ ಕಲಿತುಕೊಳ್ತೇವೆ ಅಂತಂದ್ರೆ ನಮಗೆ ದುಃಖವನ್ನ ಹುಟ್ಟಿಸ್ತಕ್ಕಂಥ ಜಗತ್ತಿನ ಯಾವ ಪದಾರ್ಥಕ್ಕೂ ಸಾಮರ್ಥ್ಯ ಇಲ್ಲ ಅನ್ನುವಂಥ ಅವಸ್ಥೆಯನ್ನು ತಲುಪುತ್ತೇವೆ. ಆ ಅವಸ್ಥೆಯನ್ನ ತಲುಪುತ್ತೇವೆ. ಜಗತ್ತಿನ ಯಾವುದೇ ವಸ್ತು ನಮಗೆ ದುಃಖವನ್ನುಂಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಯಾರಿದ್ದಾರೆ? ಯಾರು ರೋಗರಾಗಿದ್ದಾರೆ? ಯಾರು ನಾವೆಲ್ಲ ನಮ್ಗಿಂತ ನಾವು ಜಗನ್ಯಾವಸ್ಥೆಯಲ್ಲಿದ್ದೇವೆ. ಇನ್ನೆಷ್ಟೋ ಜನ ಮಧ್ಯಮಾವಸ್ಥೆಯಲ್ಲಿದ್ದಾರೆ. ಇನ್ನು ಅದೆಷ್ಟೋ ಜನ ಉತ್ತಮ ಅವಸ್ಥೆಯಲ್ಲಿದ್ದಾರೆ. ಉತ್ತಮ ಅವಸ್ಥೆಯಲ್ಲಿ ಇದ್ದವರು ಯಾರು ಅಂತಂದ್ರೆ ಸಂಪೂರ್ಣ ವಿತರಾಗ ಅವಸ್ಥೆಯನ್ನು ಪಡೆಯುವುದು, ಮೋಹಿಕರ್ಮವನ್ನು ಗೆಲ್ಲುವುದು, ಸಂಪೂರ್ಣ ಮೋಹಿಕರ್ಮಗಳನ್ನೆಲ್ಲ ಜಯಿಸಿ ಈ 4 ದಶಧರ್ಮಗಳನ್ನು ಉತ್ತಮ ಕ್ಷಮ ಮಾರ್ಗವ ಆರ್ಜವ 4 ದಶಧರ್ಮಗಳನ್ನು ಜೀವನ ಇಡೀ ಅವು ನಾಶವಾಗದಂತೆ, ಅಲ್ಪ ಸ್ವಲ್ಪವೂ ದೋಷ ಬಾರದಂತೆ ಯಾವ ಅವಸ್ಥೆಯನ್ನು ಅವರು ಪಡೆದುಕೊಂಡಿದ್ದಾರೆಯೋ ಅವರು ನಮ್ಮ ಆರಾಧ್ಯ ದೇವರು, ಜೀವ ಭಗವಂತರು, ಸಿದ್ಧ ಭಗವಂತರು. ಇವರಿಗೆ ವಿಘ್ನಗಳಿವೆ. ವಿಘ್ನದಿಂದ ಉಂಟಾಗ್ತಕ್ಕಂತಹ ಯಾವುದೇ ಪ್ರಸಂಗಗಳಿವೆ ಇಲ್ಲ, ಸತ್ಯ. ಯಾಕೆ ವಿಘ್ನಗಳು ಬರುವುದಿಲ್ಲ ಅವರಿಗೆ? ನಮಗೆ ಬರಬಹುದು. ನಮಗೆ ವಿಘ್ನಗಳು ಉಂಟಾಗಿ ಒಂದು ಕ್ಷಣ ನಮ್ಮ ಸ್ವಭಾವವನ್ನು ಮರೆತು ಅಶಾಂತಿಗೆ ಒಳಗಾಗಬಹುದು. ನಾವು ಅನುಭವಿಸುವಂತಹ ಸುಖದಿಂದ ವಂಚಿತರಾಗಬಹುದು ಒಂದು ಕ್ಷಣ. ಆದರೆ ವಂಚಿತ ಒಂದು ಕ್ಷಣಕ್ಕೂ ಆಗುವುದಿಲ್ಲ ಅನ್ನುವಂಥದ್ದು ಯಾರು ಅಂತಂದ್ರೆ ಆ ಉತ್ತಮ ಪಾತ್ರವು, ಉತ್ತಮ ಅವಸ್ಥೆಯನ್ನು ಪಡೆಯುವುದು, ಉತ್ತಮ ಪಾತ್ರವು. ವೀತರಾಗತ್ವ ನಿರಂತರವಾಗಿ ಉಳಿದುಕೊಂಡಿದೆ ಯಾರಿಗೆ? ಅವರು ಉತ್ತಮ. ವಿಘ್ನಗಳೇ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಅಂತಾಯತನಗಳನ್ನೆಲ್ಲ ನಾಶ ಮಾಡಿಕೊಂಡಿದ್ದಾರೆ. ಕಿವಿಗೆ ಭಗವಂತರು ಉಪದೇಶ ಕೊಡ್ತಾರಲ್ಲ, ಅಲ್ಲಿಂದ ಕರೆಂಟ್ ಹೋಗ್ತದೆ. ಇಲ್ಲಿ ಕರೆಂಟ್ ಹೋಯ್ತು, ಅಲ್ಲಿ ಕರೆಂಟ್ ಹೋಗುದಿಲ್ಲ. ಅವನ ಮುಂದೆ ಮಾಯಕನೂ ಇಲ್ಲ. ನಮಗೂ ಮಾಯ ಕೊಡ್ತಿರ್ಲಿಲ್ಲ ಅಂತಂದ್ರೆ ನಮಗೂ ಆ ಸುಖ ನಿರಂತರವಾಗಿ ಇರ್ತಿತ್ತು. ಈ ಕರೆಂಟಿನ ವಿಘ್ನ ಒಂದೇ ಅಲ್ಲ, ಇನ್ನೂ ಅನೇಕ ವಿಘ್ನಗಳಿವೆ. ಹಿಂಬದಿಯಲ್ಲಿ ಎಷ್ಟೋ ಕೋಲಾಹಲ ನಡೆದಿದೆ, ಅದು ವಿಘ್ನ ನೋಡಿ, ತೋರಿಸ್ತಾ ಇದೆ. ನೀವು ಏನೇ ಮಾಡಿ ನಾನು ಹೋದೆ, ನೀವು ಆ ಹೇಳಿ ಭಗವಂತರ ಅವಸ್ಥಂತ ನಾನು ಇರೋನೇ ಅಂತ ಹೇಳ್ತಾ ಇದ್ದೀನಿ. ಒಂದು ಕಟ್ ಮಾಡೋನೆ. ಈ ಎಲ್ಲ ವಿಘ್ನಗಳು ಜಗತ್ತಿನ ಅವಸ್ಥೆಯಲ್ಲಿರ್ತಕ್ಕಂತಹ ಮುನಿಗಳಿಗೆ ಇದ್ದೇ ಇರ್ತಾರೆ. ಆದರೂ ಅವರು
ತಮ್ಮ ಎಚ್ಚರಿಕೆಯಿಂದ ತಮ್ಮ ಆತ್ಮನಲ್ಲಿ ಜಾಗೃತಿಯನ್ನು ವಹಿಸಿಕೊಂಡು ಇಂಥದ್ದರಲ್ಲಿ ತಮ್ಮ ಅಂತರಂಗ ಆತ್ಮ ಪರಿಸ್ಥಿತಿಯನ್ನ ಶಾಂತಿಯನ್ನು ಕಳ್ಕೊಳ್ಳಿಲ್ಲ ಅಂತಂದ್ರೆ ಅದು ನಿರಂತರ ಆಗಿರ್ತದೆ, ಅಲ್ಲಿ ನಿರಂತರ ಆಗ್ತದೆ. ಭಗವಂತನಿಗೆ ಇಂಥ ವಿಘ್ನಗಳೇ ಇಲ್ಲ, ಆದ್ದರಿಂದ ನಿರಂತರತೆ ಇದೆ. ಆದರೆ ಇಲ್ಲಿ ವಿಘ್ನಗಳಿದ್ದು ನಿರಂತರತೆಯನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಪುರುಷಾರ್ಥ ಇದ್ದಾಗ ಮಾತ್ರ ಶಕ್ಯ. ಪುರುಷಾರ್ಥ ಇಲ್ಲದಾಗ, ಜಾಗೃತಿ ಇಲ್ಲದಾಗ, ಮರೆತಿರುವಾಗ ನೀವೇ ಹೇಳಿ. ಉತ್ತಮ ಕ್ಷಮಾಧರ್ಮದ ಪೂಜೆಯನ್ನು ಮಾಡಿ ಎಂದೂ ಕ್ರೋಧ ಮಾಡುವುದಿಲ್ಲ ಅನ್ನುವಂತಹ ಸಂಕಲ್ಪವನ್ನು ಹೊಂದಿದವರು ಕೂಡ ಎಂದೂ ಮಾಡುವುದಿಲ್ಲ. ಅದರ ನಿರಂತರತೆಯನ್ನು ಉಳಿಸಿಕೊಳ್ಳಬಹುದು, ಶಕ್ತಿಲ್ಲ. ಇದು ಬಾಹ್ಯವಾಗಿ ಕ್ರೋಧವನ್ನು ಮಾಡದಿದ್ದರೂ ಅಭ್ಯಂತರದಲ್ಲಿ ಉಂಟಾಗಿರುತ್ತದೆ. ಈಗ ಬೇಡ, ನಂತರ ನೋಡ್ತೀನಿ. ಆಗಿರ್ತದೆ. ಆಮೇಲೆ ನೀವು ವ್ಯಕ್ತವಾಗಿ ಕ್ರೋಧ ಮಾಡದಿದ್ರು ಕೂಡ ಒಳಗಡೆಗೆ ಆಗಿ ಬಂದಿದ್ದೀವಿ, ಆಗಿ ಬಂದಿದೆ. ಆಮೇಲೆ ಕ್ಷಮಾಧರ್ಮ ಉಳಿದಿದೆಯೋ? ಇಲ್ಲ, ಉಳಿದಿಲ್ಲ. ಹೀಗೆ ನಾವು ಎಚ್ಚರಿಕೆಯಿಂದ ನಡೆಯದಿರುವಾಗ ಆ ಕ್ಷಮಾಧರ್ಮ ನಾಶವಾಗಲಿಕ್ಕೆ ಶಕ್ಯ. ಅದು ಯಾವಾಗ ನಾಶ ಆಯಿತು? ಅಂತರಂಗದಲ್ಲಿ ಅಶಾಂತಿಯ ಆ ಒಂದು ಕಿಡಿ ಉತ್ಪನ್ನ ಆಗಲಿಕ್ಕೆ ಶಕ್ಯ. ಆ ಒಂದು ಕಿಡಿ ನಮ್ಮ ಧರ್ಮದ ಸುಖ ಅನ್ನುವಂಥದ್ದನ್ನ ಸುಟ್ಟಾಗ್ತದೆ, ಕ್ಷಮಾಧರ್ಮವನ್ನು ಸುಟ್ಟಾಗ್ತದೆ. ಆದ್ದರಿಂದ ನಾವು ಕ್ಷಮಾ ಮಾಡಬೇಕು, ಕ್ಷಮಾದಿಂದ ಇರಬೇಕು ಅಂತಂದ್ರೆ ಯಾವ ತರ ಇರಬೇಕು? ಯಾರು ಏನಂದ್ರೂ ಕೂಡ ನಾನು ಅಂತರಂಗದಿಂದಲೂ ಸಿಟ್ಟಿಗೆ ಬರುವುದಿಲ್ಲ, ಬಹಿರಂಗದಿಂದಲೂ ಕೂಡ ಮನವಚನ ಕಾಯಿಗಳಿಂದ ಸಿಟ್ಟನ್ನು ವ್ಯಕ್ತ ಮಾಡುವುದಿಲ್ಲ, ವಚನದಿಂದ ಮಾತನಾಡುವುದಿಲ್ಲ, ಮನಸ್ಸಿನಲ್ಲಿ ಅಶಾಂತಿಯನ್ನು ತಾಳುವುದಿಲ್ಲ, ಶರೀರದಿಂದ ನಾನು ಅವರನ್ನು ಹೋಗಿ ಬಡಿಯುವುದಿಲ್ಲ. ಹೀಗಿರ್ಬೇಕಲ್ಲ, ಈ ಅವಸ್ಥೆ ಬರಬೇಕು. ಯಾರಿಗಾದ್ರೂ ನೀವು ಕ್ಷಮಾ ಮಾಡಿದ್ದೀರಿ ಅಂತಂದ್ರೆ ಕ್ಷಣಿಕವೋ ಅಥವಾ ಶಾಶ್ವತವೋ? ಹೇಗೆ ಕ್ಷಮಾ ಮಾಡಬೇಕು? ಶಾಶ್ವತವಾಗಿ ಕ್ಷಮಾ ಮಾಡಿದ್ದೀರಿ. ಇರಲಿ, ನಾನು ಶಾಶ್ವತವಾಗಿ ನಿಮ್ಮ ಅಪರಾಧಗಳಲ್ಲಿ ಕ್ಷಮಿಸುತ್ತೇನೆ. ದಂಡಿಸುವುದು ಬೇರೆ. ಕ್ಷಮಾ ನಿರ್ಧಂತವರು ಕೂಡ ಬೇರೆಯವರಿಗೆ ದಂಡ ಮಾಡಬಹುದು, ದಂಡಿಸಬಹುದು. ಗುರುಗಳು ಶಿಷ್ಯನು ತಪ್ಪಿದಾಗ ತಮ್ಮ ಕ್ಷಮಾಧರ್ಮವನ್ನು ಸುಟ್ಟು ಹಾಕಿ ಪ್ರಾಯಶ್ಚಿತ್ತ ಕೊಡ್ತಾರೋ, ದಂಡಿಸ್ತಾರೋ, ಅಥವಾ ತಮ್ಮ ಧರ್ಮವನ್ನು ರಕ್ಷಿಸಿಕೊಂಡು ದಂಡಿಸ್ತಾರೋ? ಹೀಗಿರ್ತಾರೆ ಸದ್ಗುರುಗಳು. ಸದ್ಗುರುಗಳಿಗೆ ಅವರಿಗೂ ಕೂಡ ಒಂದು ಲಕ್ಷಣ ಇದೆ, ಸ್ವರೂಪ ಇದೆ. ಗುರುವಿನ ಸ್ವರೂಪ ಏನು ಅಂತಂದ್ರೆ ಗುರು ಕುಮಾರ್ चेला घड़ा, घड़ी घड़ी मारत चोर, भीतर हाथ पसार के ऊपर मारत चोट. ಹಿಂದಿಯಲ್ಲಿ ಒಂದು ದೋಹೆ ಇದು. ಗುರು ಹೇಗಿರ್ತಾರೆ ಅಂತಂದ್ರೆ ಕುಂಬಾರನ ಹಾಗೆ. ಗುರು ಕುಂಬಾರ, ಗುರು ಕುಮಾರ್ ಅಂದ್ರೆ ಗುರು ಕುಂಬಾರ, ಚೇಲಾಗಢ ಶಿಷ್ಯರು ಮಣ್ಣಿನ ಕೊಡಗಳಲ್ಲಿ, ಮಣ್ಣಿನ ಕೊಡ ತಯಾರಿಸ್ತಾರೆ,
ಅಂಥ ಕೊಡಗಳು ತಯಾರಿಸುವಾಗ ಯಾವ ಕೊಡ ಇರ್ತದಿಲ್ಲ ಅಂತಹ ಕೊಡಗಳು ಶಿಷ್ಯರು, ಕಚ್ಚಾ ಕೊಡಗಳು. ಶಿಷ್ಯ ಅಂದರೆ ಕಚ್ಚಾ, ಗುರು ಅಂದರೆ ಪರಿಪಕ್ವ. ಆಮೇಲೆ ಮಣ್ಣಿನ ಕಚ್ಚಾ ಕೊಡಗಳು ಹೇಗೆ ತಯಾರಾಗ್ತವೆ? ಕುಂಬಾರನ ಕೈಯಲ್ಲಿ ತಯಾರಿಸುವಾಗ ಅವನು ಏನ್ ಮಾಡ್ತಾನೆ? ಈ ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಕುಂಬಾರ ಏನ್ ಮಾಡ್ತಾನೆ ಅಂತಂದ್ರೆ ಮಣ್ಣಿನ ಮುದ್ದೆಯನ್ನು ಅದರ ಮೇಲೆ ಇಡ್ತಾನೆ. ಯಾವ್ದ್ರ ಮೇಲೆ? ತಿಗರಿಯ ಮೇಲೆ, ತಿರುಗುವ ತಿಗರಿಯ ಮೇಲೆ ಇಟ್ಟಿರ್ತಾನೆ. ಆ ಮಣ್ಣಿನ ಮುದ್ದೆಯನ್ನು ಇಟ್ಟು ಏನ್ ಮಾಡ್ತಾನೆ? ಕೇವಲ ತಿರುಗಿಸ್ತಾನೇನು? ಇಲ್ಲ. ಆ ಮಣ್ಣಿನ ಮುದ್ದೆ ಕುಂಬಾರನಿಗೆ ಶರಣು ಬಂದಿದೆ. ಅದು ನಾನು ಕೊಡ ಆಗುತ್ತೇನೆ ಅನ್ನುವಂತಹ ಸಂಕಲ್ಪವನ್ನು ಹೊಂದಿ ನಾನು ಕೊಡ ಆಗಬೇಕು ಅನ್ನುವಂತಹ ವಿಚಾರದಿಂದ ಕುಂಬಾರನ ಕೈಯಲ್ಲಿ ಶರಣು ಬಂದಿದೆ. ಅದಕ್ಕೇನು ಆಶೆ ಇದೆ? ನಾನು ಕೊಡ ಆಗಬೇಕು. ಈ ಆಶೆ ಯಾಕೆ ಅಂದ್ರೆ ನಾನು ಕೊಡ ಆದಾಗ ಮನುಷ್ಯರ ತಲೆಯ ಮೇಲೆ ಹೋಗಿ ಕೂತ್ಕೊಳ್ಬಹುದು. ಅಲ್ಲಿ ನಾನು ಮನುಷ್ಯರ ತಲೆಯ ಮೇಲೆ ಹೋಗುತ್ತೇನೆ, ಕುಳಿತುಕೊಳ್ಳುತ್ತೇನೆ ಅಂತಂದ್ರೆ ನನ್ನನ್ನು ಎಷ್ಟು ಆದರಿಸ್ತಾರೆ ಆ ಮನುಷ್ಯರು. ನನಗೆ ಕಳಸ ಅಂತಾರೆ, ಕೊಡ ಅಲ್ಲ. ಅಯ್ಯೋ, ಕೊಡ ಮತ್ತು ಕಳಸದಲ್ಲಿ ಎಷ್ಟು ವ್ಯತ್ಯಾಸ! ಕೊಡವನ್ನು ಕೆಳಗಿಡ್ತಾರೆ, ಯಾರು ತಲೆಯ ಮೇಲೆ ತಗೊಳ್ಳಲ್ಲ. ಆದ್ರೆ ಕಳಸನ್ನ ತಲೆಯ ಮೇಲೆ ಕತ್ಕೊಂಡು ಮೆರೀತಾರೆ. ಅದನ್ನು ನೋಡಿ ಮಣ್ಣಿಗೆ ಏನು ಆಶೆ ಆಯಿತು ಅಂತಂದ್ರೆ ನನಗೆ ಕೊಡ ಆಗೋದು ಬೇಡ, ಕಳಸ ಆಗಬೇಕು. ಆದ್ರೆ ಕಳಸ ಆಗೋಕ್ಕಿಂತ ಮೊದಲು ಕೊಡನೂ ಆಗ್ಬೋದಲ್ಲ. ಕೊಡ ಆಗಿ ಕಳಸ ಆಗಬೇಕು. ಕೊಡವೇ ಕಳಸ, ಕೊಡವೇ ಕಳಸ. ಯಾವಾಗ ಆ ಕೊಡವನ್ನು ಧಾರ್ಮಿಕ ಅನುಷ್ಠಾನಗಳಲ್ಲಿ ಉಪಯೋಗಿಸುವಂತಹ ಮನುಷ್ಯ ಅದನ್ನು ಅಲ್ಲಿ ಕೊಂಡೊಯ್ತಾನೆ ಅಂತಂದ್ರೆ ಕಳಸ ಅನ್ನುವಂತಹ ಪದವಿಯನ್ನು ಕೊಟ್ಟು, ಹೇ ಕೊಡ, ನೀನು ಇದು ಕೊಡ ಅಲ್ಲ, ನೀನು ಇದು ಕಳಸ, ನನ್ನ ತಲೆಯ ಮೇಲೆ ಬಾ, ಕುಳಿತುಕೊಳ್ಳು. ಯಾವ ಮಣ್ಣನ್ನ ಆ ಮನುಷ್ಯ ಕಾಲೊಳಗೆ ಕುಳಿತಾ ಇದ್ದ, ಕಾಲಿನಿಂದ ಕುಳಿತಾ ಇದ್ದ, ಅಲ್ಲಿ ದುಃಖ ಆಯಿತು, ಮಣ್ಣಿಗೆ ದುಃಖ ಆಯಿತು. ನಾನು ಎಲ್ಲರ ಕಾಲಿನಿಂದ ತೋರಿಸ್ಕೊಳ್ತಾ ಇದ್ದೇನೆ, ನನಗೆ ಯಾವ ಕಿಮ್ಮತ್ತನ್ನೂ ಕೊಡ್ತಾ ಇಲ್ಲ ಮನುಷ್ಯರು. ಎಂಥ ಅವಸ್ಥೆ ನನಗೆ ಯಾಕೆ ಈಗ ಅನ್ನುವಂತಹ ಚಿಂತನೆ ಮಾಡಿತು ಮನ್ನ. ಮತ್ತು ಇನ್ನೊಂದು ಮಣ್ಣನ್ನು ನಾನು ನೋಡ್ತೀನಿ, ಅದು ಕೊಡ ಆಗಿ ಕುಂಬಾರನ ಕೈ ಮೊದಲು ಶಿಪ್ಪು, ಮುದ್ದೆಯಾಗಿ ಶಿಪ್ಪು, ಮಣ್ಣು ಸಿಕ್ಕಾಗ ಅದನ್ನು ಹಿಡಿದು ಮುದ್ದೆ ಮಾಡಿದ, ಒದ್ದ ತುಳಿದ. ಅವಾಗಲೂ ನೀನು ಏನ್ ಮಾಡ್ತಿ ಮಾಡು, ತುಳಿ, ಒದ್ದೆ ಮಾಡು, ಮುದ್ದೆ ಮಾಡು, ನೀರು ಹಾಕು, ಎತ್ತೆತ್ತಿ ಹಾಕು, ಎಲ್ಲವೂ ನನಗೆ ಮಾಡಿ. ಅದು ಓಡಿ ಹೋಗಲಿಲ್ಲ ಮಣ್ಣು. ಕುಂಬಾರನ ಶರಣವನ್ನು ಬಿಟ್ಟು ಓಡಿ ಹೋಗಲಿಲ್ಲ. ಆ ಮಣ್ಣು ಶರಣು ಬಂದಿದೆ. ಯಾಕೆ ಬಂದಿದೆ ಅಂತಂದ್ರೆ ಉಳಿದ ಮಣ್ಣನ್ನು ನೋಡ್ತಾ ಇದೆ. ಆ ಮಣ್ಣು ತಲೆಯ ಮೇಲೆ ಹೋಗಿ ಕುತ್ಕೊಂತಲ್ಲ. ನಾವು ಎಲ್ಲರ ಕಾಲ ಕೆಳಗೆ ಮತ್ತು ಆ ಕಳಸ ನನ್ನ ಬಳಿಯಲ್ಲಿ ಇಟ್ಟು ಒಂದು ದಿನ ಅದಿಗೂ ಮನುಷ್ಯರ ತಲೆಯ ಮೇಲೆ ಹೋಗಿ ಕೂತ್ಕೊಂಡಿದೆಯಲ್ಲ, ಅದು ಕಳಸ 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 ಅಂತ ಹೇಳಿಬಿಟ್ಟು ಮಹಾತ್ಮರನ್ನ ಪಡಗಾಯಿಸಿಕೊಳ್ಳುವಾಗ, ಆಹಾರ ಕೊಡುವಾಗ ಅದನ್ನು ತಲೆಯ ಮೇಲೆ ಇಟ್ಕೊಂಡು ಆ ಮಹಾತ್ಮರಿಗಿಂತ ಮೇಲ್ಗಡೆಯಾಗಿದೆ. ಮೇಲ್ಗಡೆ
ನನಗೆ ಬೇಕು. ನೀವು ಅಂತೀರಲ್ಲ, ಮುನಿಗಳನ್ನ ಕಾಣ್ತೀರಾ, ಮುನಿಗಳನ್ನ ಕಂಡ ನಂತರ ಅರಿಹಂತರನ್ನ ದರ್ಶನ ಮಾಡ್ತೀರಾ. ಅರಿಹಂತರನ್ನ ದರ್ಶನ ಮಾಡಿದ ನಂತರ ಈ ಅರಿಹಂತರು ಎಲ್ಲಿ ಹೋಗ್ತಾರೆ, ಯಾಕೆ ಹೋಗ್ತಾರೆ ಅದನ್ನು ವಿಚಾರ ಮಾಡ್ತಿರಲ್ಲ. ಅರಿಹಂತರು ಎಲ್ಲಿ ಹೋಗ್ತಾರೆ? 3 ಲೋಕದ ಶಿಖರದಲ್ಲಿ ಹೋಗಿ ವಿರಾಜಮಾನರಾಗ್ತಾರೆ. ಆ ಸಿದ್ಧರನ್ನ ನೆನೆಸಿಕೊಂಡು ನಾನೂ ಅಲ್ಲಿಗೆ ಹೋಗ್ಬೇಕು ಅನ್ನುವಂಥ ಭಾವ ಬಂದಿದೆ. ಹಾಗೆಯೇ ಈ ಮಣ್ಣಿಗೆ ಭಾವ ಬಂದಿದೆ. ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕುಂಬಾರನ ಕೈ ಸಿಕ್ತು. ಅವನು ಒಯ್ದು ಮೊದಲು ತನ್ನ ಕಟ್ಟಿಗೆಯಿಂದ ಬಡಿದು ಚೂರು ಮಾಡಿದ. ಆ ಕಟ್ಟನ್ನೆಲ್ಲ ಸಹಿಸಿತು. ನೀರು ಹಾಕಿ ಮುದ್ದೆ ಮಾಡಿದ, ಅದನ್ನೆಲ್ಲ ಸಹಿಸಿತು. ಒಯ್ದು ಅದನ್ನ ತಿರುಗಿಸೇ ಬಿಟ್ಟ. ಗರ 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 ತಿರುಗಿಸಿದ. ಚಕ್ರ ಬರ್ತಾ ಇದ್ರು ಬಿಡಲಿಲ್ಲ. ತಲೆಗೆ ಚಕ್ರ ಬಂತು ಅಂತಂದಾಗಲೂ ಬಿಡಲಿಲ್ಲ. ಆವಾಗಲೂ ಮಣ್ಣು ನಾನು ಕುಂಬಾರನ ಕೈಯಲ್ಲಿ ಶರಣು ಬಂದಿದ್ದೇನೆ, ನಾನು ಓಡಿ ಹೋಗಿಲ್ಲ. ಆತ ನನ್ನನ್ನು ಒದೀಲಿ, ಮುದ್ದೆ ಮಾಡಲಿ, ತೊಳೆಯಲಿ, ಬಡಿಯಲಿ, ಚೂರು ಮಾಡಲಿ, ಏನು ಮಾಡಿದ್ರು ಕೂಡ ನನಗೆ ಕುಂಬಾರನ ಶರಣು ಬೇಕು. ಸಂಕಲ್ಪವನ್ನ ಹೊಂದಿದೆ ಆ ಮಣ್ಣು. ಸಂಕಲ್ಪವನ್ನ ಹೊಂದಿರತಕ್ಕಂತಹ ಆ ಮಣ್ಣು ಏನಂತ ಇದೆ, ಇಷ್ಟೆಲ್ಲ ಯಾಕೆ ಸಹಿಸ್ತಾ ಇದ್ದೇನೆ, ಈ ಸಹನಶೀಲತೆ ಯಾವ ಉದ್ದೇಶದಿಂದ? ಕುಂಬಾರನ ಕೈಯಿಂದ ಹೊರಬರಲಿಕ್ಕೆ ಅಪೇಕ್ಷೆ ಇಲ್ಲ ಆ ಮಣ್ಣಿಗೆ. ಅಪೇಕ್ಷೆ ಏನಿದೆ? ನಾನು ಕಲಸಾಗಬೇಕು. ಕಲಸಾಗಬೇಕು ಅಂತಂದ್ರೆ ಇದನ್ನೆಲ್ಲ ಸಹಿಸಬೇಕು. ಅದಕ್ಕೆ ಗೊತ್ತಾಯಿತು, ನನ್ನ ಪಕ್ಕದಲ್ಲಿ ಇರತಕ್ಕಂತಹ ನೆರೆಹೊರೆಯವರೆಲ್ಲ ಅಲ್ಲಿ ಅವನ ಕೈಗೆ ಹೋದ್ರು, ಶರಣಾಗತರಾದರು. ಅಲ್ಲಿ ಹೋಗಿ ಬಡಿದ್ರು ಕೂಡ ಏನು ಅಳಲಿಲ್ಲ, ಒಂದು ಕುಕ್ಕಂತೂ ಮಾಡಲಿಲ್ಲ. ಎಲ್ಲ ಸಹನೆ ಮಾಡಿ ಇವತ್ತು ತಲೆ ಮೇಲೆ ಕೂತ್ಕೊಂಡಿದ್ದಾರೆ. ಅದನ್ನ ತಲೆ ಮೇಲಿಟ್ಕೊಂಡು ಮಹಾಮುನಿಗಳ ನಿಕಟದಲ್ಲಿ ಹೋಗಿ ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ. ಶ್ರಾವಕರಿಗೆ ಅದಂತಹ ದೊಡ್ಡ ಸೌಭಾಗ್ಯ. ತಾವು ಹೋಗ್ತಾ ಇದ್ದಾರೆ, ಆದರೆ ಯಾರು ಶರಣ ಬಂದಿದ್ರಲ್ಲ, ಯಾವುದು ಶರಣ ಬಂದಿತ್ತಲ್ಲ ಅದಕ್ಕೆ ಕಳಸದ ರೂಪವನ್ನು ಕೊಟ್ಟು ಯಾರು ಎಷ್ಟು ಸಹನ ಮಾಡಿದ್ರಲ್ಲ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮುನಿಗಳನ್ನು ಬರ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ ಶ್ರಾವಕ ಶ್ರಾವಕಿ. ಅದಕ್ಕೆ ಅವಳ ತಲೆಯಲ್ಲಿ ಕೂತ್ಕೊಂಡು ಆ ಮಣ್ಣು ಹರ್ಷಿತವಾಗ್ತಾ ಇದೆ, ಸಂತೋಷವನ್ನ ಅನುಭವಿಸ್ತಾ ಇದೆ. ಈ ಸಂತೋಷ ಅಂತಕ್ಕಂಥ ಸುಖ ಅದಕ್ಕೆ ಸಿಕ್ಕಿತು. ಆ ಕಳಸಕ್ಕೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ನಾನು ಈಗ ಶುದ್ಧ ಪರಮೇಶ್ವರಿ, ನಾನು ಶುದ್ಧ ಪರಮೇಶ್ವರಿ ಆಗಲಿಕ್ಕೆ ಈ ಕುಂಬಾರ ನನಗೆ ಕಾರಣ. ಅದಷ್ಟೇ ಕಾರಣ ಅಲ್ಲ, ಆ ಕುಂಬಾರನಿಗೆ ಶರಣು ಹೋಗಿ ನಾನು ಮಾಡಿರುವಂತಹ ಅಖಂಡ ಸಂಕಲ್ಪ, ಆ ಸಂಕಲ್ಪ ನನ್ನಲ್ಲಿ ಎಲ್ಲ ಪ್ರಕಾರದ ಸಹನತೆಗಳನ್ನು ಹುಟ್ಟಿಸಿತು. ಆ ಸಹನತೆಯ ಕಾರಣದಿಂದ ಕುಂಬಾರನಿಗೆ ಶರಣು ಹೋಗಿರುವ ಕಾರಣದಿಂದ ನಾನು ಇವತ್ತು ಆ ಕುಂಬಾರನ ಮನೆಯಲ್ಲಿರ್ತಕ್ಕಂತಹ ಆತನಿಗೆಲ್ಲ ಅದಕ್ಕಿಂತ ಶ್ರೇಷ್ಠ ಅವಸ್ಥೆಯನ್ನ ಪದವನ್ನ ಹೊಂದಿರತಕ್ಕಂತಹ ಶ್ರಾವಕರ ಕೈ ಸೇರಿದೆ. ಕುಂಬಾರ ನನ್ನನ್ನು ಕಳಿಸಿಕೊಟ್ಟ ಶ್ರಾವಕರ ಕೈ. ಮಹಾಮುನಿಗಳನ್ನ ಬಡಗಾಯಿಸಿಕೊಳ್ಳಿಕ್ಕೆ ಶ್ರಾವಕರ ಕೈ ಸೇರಿದೆ. ನನಗೆ ಒಂದೇ ಆಶೆ, ಶ್ರಾವಕರ ತಲೆಯಲ್ಲಿ
ನಾವು ಕೂಡ ಯಾರ ಕೈಗೆ ಸೇರಬೇಕು? ಗುರುಗಳ ಕೈಗೆ. ಅದ್ಯಾವ ಒಬ್ಬ ಕವಿ ಈ ಕವಿತೆಯನ್ನು ರಚನೆ ಮಾಡಿ ಎಷ್ಟೊಂದು ಸಂದೇಶವನ್ನು ನೀಡುತ್ತಾನೆ. ಉಚ್ಚ ಮಟ್ಟದ ಆದರ್ಶ ನಿದರ್ಶನಗಳು ಇದರಿಂದ ಬರುತ್ತಾ ಇವೆ. ಗುರುಕುಮಾರ್ चेला घड़ा घड़ी घड़ी खाड़त चोट खोट घड़ी घड़ी खाड़त खोट भीतर हाथ पसार के ऊपर मारत चोट। ನೀವು ಸದ್ಗುರುಗಳ ಕೈ ಸಿಕ್ಕರಿ ಅಂತಂದ್ರೆ ಸಿದ್ಧ ಪರಮೇಶ್ವರರಾಗಲಿ ನೀವು ಹಾಗೆ ಆಗ್ತೀವಿ. ಗುರುಗಳ ಶರಣವನ್ನ ಹೊಂದಿರತಕ್ಕಂತಹ ಶಿಷ್ಯ ಸಹನಶೀಲತೆಯಿಂದ ಇರ್ತಾನಂತ ಇಲ್ಲ. ಗುರು ಹೇಳಿದ್ದನ್ನೆಲ್ಲ ಸ್ವೀಕರಿಸ್ತಾನಂತ ಇಲ್ಲ. ಸ್ವೀಕರಿಸಿದ್ರೆ ಮತ್ತೆ ಮಣ್ಣು ಪಾಲಾಗ್ತಾನೆ, ಕಲಶ ಆಗುವುದು ಅಶಕ್ಯ ಆಗ್ತದೆ. ಅದಕ್ಕೆ ಪ್ರಾರಂಭಿಕ ಅವಸ್ಥೆಯಲ್ಲಿ ನಮ್ಮ ಬದುಕಿಗೆ ಒಬ್ಬ ಗುರು ಬೇಕು. ಗುರು ಎದಕ್ಕೆ ಬೇಕು ಅಂತಂದ್ರೆ, ಗುರು ಕುಂಬಾರರಂತೆ ಇರುತ್ತಾರೆ. ಅವರ ಕೈಗೆ ನಾವು ಸಿಕ್ಕಿದ್ದೇವೆ ಅಂತಂದ್ರೆ ಮಣ್ಣಾಗಿ ಸಿಕ್ಕಿದ್ದೇವೆ. ಅವರ ಕೈಗೆ ಹೋಗಿದ್ದೇವೆ ಅಂತಂದ್ರೆ ನಮ್ಮನ್ನ ನಾವು ಕೆಳಗಿದ್ದವರು ಭೂಮಿಯ ಮೇಲೆ ನಮ್ಮನ್ನ ಎಲ್ಲಾ ಜನ ಕುಳಿತಿದ್ರು. ಕುಳಿಯೋದು ಬೇಡ, ಈ ದುಃಖವನ್ನ ಸಹಿಸೋದು ಬೇಡ, ತೊಳೆಯೋದು ಬೇಡ, ನಾವು ಕುಂಬಾರನ ಕೈಗೆ ಸಿಗೋದು. ಆ ಮಣ್ಣು ಕುಂಬಾರನ ಕೈಗೆ ಸಿಗೋದು. ಇದು ಕುಳಿಯೋರು ಯಾರೂ ಇಲ್ಲ, ಇದು ಬಡಿಯೋರು ಇದ್ದಾರೆ ಅಷ್ಟೇ. ಹೊಡೆದು ಬೆಳೆದು ಕಾಯಿಸಿ ಅಗ್ನಿಯಲ್ಲಿ ಬೇಯಿಸಿ ಅದನ್ನು ಕಲಶವನ್ನಾಗಿ ತಯಾರು ಮಾಡುವಂತಹ ಕಲಿಯಲ್ಲಿ ಸಿಕ್ಕುವುದಿಲ್ಲ. ಅಂಥವರ ಕೈಯಲ್ಲಿ ಸಿಕ್ಕಿದ್ದೇವೆ. ಅಂಚು ನೋಡಬಹುದೇನೋ ಇಲ್ಲ. ಸಹನಶೀಲತೆಯಿಂದ ನಾವು ಆ ಶರಣದಿಂದ ಬಲವರರಾಗಿ ಸಾಧು ಶರಣಂ ಅವಜ್ಞಾನ, ಸಾಧು ಪರಮೇಶ್ವರೇ ಶರಣ. ಆ ಸಾಧು ಪರಮೇಶ್ವರೇ ಗುರುಗಳು. ಆ ಸಾಧು ಪದ ಅಂತಂದ್ರೆ ಆಚಾರ್ಯ ಪದ, ಉಪಾಧ್ಯಾಯ ಪದ ಮತ್ತು ಮುನಿ ಪದ, ಸಾಧು ಪರಮೇಶ್ವರಿಗಳ ಪದ. ಮೂರು ಪರಮೇಶ್ವರಿಗಳು ಸೇರ್ತಾರೆ ನೋಡಿ. ಮಂಗಲ ಪಾಠದಲ್ಲಿ ಸಾಹು ಮಂಗಲಂ ಅಂದ ತಕ್ಷಣ ಎಷ್ಟು ಪರಮೇಶ್ವರಿಗಳಿದ್ದಾರೆ? ಅದರಲ್ಲಿ ಮೂರು ಪರಮೇಶ್ವರಿಗಳಿದ್ದಾರೆ. ಆಚಾರ್ಯ ಪರಮೇಶ್ವರಿಗಳು, ಉಪಾಧ್ಯಾಯ ಪರಮೇಶ್ವರಿಗಳು ಮತ್ತು ಸಾಧು ಪರಮೇಶ್ವರಿಗಳು. ಮೂರು ಪರಮೇಶ್ವರಿಗಳಿದ್ದಾರೆ. ಈ ಮೂರು ಪರಮೇಶ್ವರಿಗಳ ಕೈಗೆ ಸಿಗಬೇಕು. ಆದರೆ ಉತ್ಕೃಷ್ಟ ಸಾಧುಪದ ಮೂರರಲ್ಲಿ ಯಾರಿದೆ? ಆಚಾರ್ಯ ಪರಮೇಶ್ವರಿ. ನಾವು ಯಾರು ಶರಣು ಹೋದಾಗ ನಮ್ಮ ಎಲ್ಲ ದೋಷಗಳನ್ನು ದೂರ ಮಾಡಿಕೊಳ್ಳಬಹುದು. ಆಚಾರ್ಯ ಪರಮೇಶ್ವರಿಗಳ ಶರಣು ಹೋದಾಗ ಅಲ್ಲಿ ಎಲ್ಲಾ ಪ್ರಕಾರದ ನಮ್ಮ ದೋಷಗಳು ತೊಳೆದು ಹೋಗಿ ನಾವು ನಿರ್ದೋಷರಾಗ್ತೇವೆ ಅನ್ನುವಂತಹ ಅವಸ್ಥೆಗೆ ಹೋಗಬಹುದು. ಆಚಾರ್ಯ ಪರಮೇಶ್ವರಿಗಳು ಕೊಡಗಳನ್ನು ತಯಾರಿಸ್ತಾರೆ.
ನಾವು ಈಗ ಕಲಶ, ನೀವು ಕಲಶ, ಕಳಸ, ನಾವು ಕಳಸ, ನೀವು ಕಳಸ. ನಮ್ಮ ಮಾನವ ಜೀವನವೇ ಮಣ್ಣು. ಈ ಮಣ್ಣು ಗುರುಗಳ ಕೈಗೆ ಸೇರಿದಾಗ ಮಣ್ಣಿನ ಮುದ್ದೆ, ಆಮೇಲೆ ಮಣ್ಣಿನ ಮುದ್ದೆ ತಿದ್ದಿ ತೀಡುವಾಗ ಕಳಸಾಕಾರ, ಕಳಸಾಕಾರ ಆಗ್ತಾ ಆಗ್ತಾ ನಮ್ಮ ದೋಸ್ತಗಳೆಲ್ಲ ಬಹಳ ಭಾರತದಲ್ಲಿ ದೋಷಗಳ ಭಾರವನ್ನು ಹೊತ್ತು ಬಂದು ಜ್ಞಾನ ಇಲ್ಲದೆ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದೀರಲ್ಲ. ಗುರುವಿನ ಕೈಗೆ ಸಿಕ್ಕ ತಕ್ಷಣ, ಸ್ವಿಚ್ ಹಾಕಿದ ತಕ್ಷಣ ದೋಷೆ ಬಿಡುವಾಗ ಉದಾಹರಣೆ ಬಹಳ ಸಿಗ್ತದೆ. ವಿಷಯಕ್ಕೆ ಫಿಟ್ ಆಗ್ತಕ್ಕಂತಹ ಉದಾಹರಣೆಗಳು ಸ್ವತಃ ತಾನಾಗಿ ಓಡಿ ಬರ್ತಿರ್ತಾರೆ. ನೀವು ಹೇಳಿ ನಾವು ಬರ್ತೀವಿ, ಒಂದರ ಹಿಂದೆ ಬಹಳಷ್ಟು ನೆನಪುಗಳು ಸಿಗ್ತಾರೆ. ಗುರುಕುಮಾರ್ ಚೇಲಾಗಢ घड़ी घड़ी मारत चोट, घड़ी घड़ी प्रतीक्षण गुरुಗಳು ತಿರುಗಿರ್ತಾರೆ, ಹೊಡಿತಿರ್ತಾರೆ, ಚಟ್ 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 ಆವಾಜ್ ಮಾಡ್ತಿರ್ತಾರೆ. ಆವಾಗ ಹೆದರಿಕೊಂಡ್ರೆ ಆ ಮೂರ್ತಿ ಕಳಶಾಕಾರವನ್ನು ತಾಳುವಂತಹ ದಾರಿಯಲ್ಲಿ ಅರ್ಧವಟ ಕಳಶ, ಅದು ಕಳಸ ಆಗುತ್ತದೆ. ಇಲ್ಲ, ಸಹಿಸಲಿಕ್ಕೆ ಹೋಗೋದು, ಎಷ್ಟು ಅಪಮಾನ ಆದರೂ ಸಹಿಸಬೇಕು. ಅವರು ಅಪಮಾನ ಮಾಡಲ್ಲ, ನಾವೇ ಅಪಮಾನದ ಭಾವಗಳನ್ನು ಹೊಂದಿ ಅಪಮಾನಿತರಾಗ್ತೀವಿ. ಅವರು ಅಪಮಾನ ಮಾಡುವಂತಹ ಭಾವವನ್ನು ಹೊಂದಿರಲ್ಲ, ಆದರೆ ನಮಗೂ ಅಪಮಾನ ಅನ್ನಿಸ್ತದೆ. ಯಾಕೆಂದ್ರೆ ಇಂಥ ಘಟನೆಯನ್ನು ನಡೆಸಿಲ್ಲ, ಇಂಥ ಅವಕಾಶ ನಮಗೆ ಎಂದೂ ನಮ್ಮ ಬದುಕಿನಲ್ಲಿ ಬಂದಿಲ್ಲ. ಅದಕ್ಕಾಗಿ ಹೊಸದಾಗಿರುತ್ತದೆಯಲ್ಲ, ಅದಕ್ಕಾಗಿ ಗುರುವಿನ ಕೈಗೆ ಸಿಕ್ಕಾಗ ಎಲ್ಲದೂ ಹೊಸದು. ಎಂದೆಂದೂ ಸಿಕ್ಕಿಲ್ಲ, ಮುಂದೆಂದೂ ಗುರುಗಳೇ ಸಿಕ್ಕಾರೋ ಇಲ್ಲೋ ಅನ್ನುವಂಥ ಭರವಸೆ ಇರಲಿಲ್ಲ. ಅದಕ್ಕಾಗಿ ಸಹಜವಾಗಿ ಸಿಕ್ಕಿರ್ತಕ್ಕಂಥ ಗುರುವಿನ ಕೈಯಲ್ಲಿ ನಾವು ಇವತ್ತು ಹೆದರಿಕೊಂಡರೆ ಎಲ್ಲ ದೋಷಗಳು ಉಂಟಾಗ್ತವೆ. ಹೆದರಿಕೊಂಡರೆ ದೋಷೋತ್ಪತ್ತಿ, ಹೆದರಿದಿದ್ದರೆ ಗುಣೋತ್ಪತ್ತಿ. ಹೆದರಿಕೊಂಡರೆ ದುಃಖ, ಹೆದರಿದಿದ್ದರೆ ಸುಖವೇ ಸುಖ. ಇದೇ ಪರಿಸರ. ಪರಿಸರ ಅಂತಂದ್ರೆ ಕಷ್ಟಗಳನ್ನು ಸಹಿಸುವುದಕ್ಕೆ ಪರಿಸರ ಅಂತ ಹೇಳ್ತಾರೆ. ಉಪಸರ್ಗ ಅಂತಂದ್ರೆ ಏನು? ಪರಿಸರ ಮತ್ತು ಉಪಸರ್ಗ ಈ ಎರಡರಲ್ಲಿರುವಂತಹ ವ್ಯತ್ಯಾಸ ಏನು? ಪರಿಸರ ಅಂದರೆ ನಾವು ಕಷ್ಟನ ಸಹಿಸಬೇಕು ಅನ್ನುವಂತಹ ಕಾರ್ಯಗಳನ್ನೇ ಮಾಡುವುದು. ಕಷ್ಟಗಳ ಸಹನೆಗಾಗಿ ನಾವು ಬುದ್ಧಿಪೂರ್ವಕ ನಮ್ಮ ಸ್ವ ಇಚ್ಛೆಯಿಂದ
ಕಷ್ಟಗಳೆನಿಸಿರ್ತಕ್ಕಂತಹ ಕಾರ್ಯಗಳನ್ನು ಆಯ್ದುಕೊಳ್ಳುವುದು. ಇದು ಪರೀಕ್ಷೆ ಆಯ್ಕೆ. ಇದು ಪರೀಕ್ಷೆ ಯಾವುದಕ್ಕೋಸ್ಕರ? ದೋಷಗಳ ವಿನಾಶಕ್ಕೋಸ್ಕರ. ಪರೀಕ್ಷೆ ಅದಕ್ಕೆ ಕರ್ಮ ನಿರ್ಜನೆಯ ನಿಮಿತ್ತದಿಂದ ಪರಿಶ್ರಮವನ್ನು ಸಹಿಸಬೇಕು. ಅದೆಷ್ಟು ನಾವು ಸಹಿಸ್ತೇವೆ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ದೋಷಗಳೆಲ್ಲ ನಾಶವಾಗಿ ನಮ್ಮ ಆತ್ಮ ಗುಣವಂತನಾಗ್ತಾನೆ. ಕಷ್ಟಗಳನ್ನು ಸಹಿಸಿ 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 ಗುಣಗಳನ್ನು ಹೊಂದಿಬಿಡ್ತಾನೆ. ಇದು ಪರೀಕ್ಷೆ. ಉತ್ಸರ್ಗ ಅಂದರೆ ಏನು? ಬಾಹ್ಯದಿಂದ ಸಹಜವಾಗಿ ಬರುವಂತಹ ಕಷ್ಟಗಳಿಗೆ ಉತ್ಸರ್ಗ ಅಂತ ಹೇಳ್ತಾರೆ. ನಾವು ಬೇಕು ಅಂತಾಗಲ್ಲ, ಬೇಡ ಅಂತಾಗಲೂ ಅಲ್ಲ. ಸ್ವಾಭಾವಿಕವಾಗಿ ಆಕಸ್ಮಿಕವಾಗಿ ಯಾವ ಕಷ್ಟಗಳು ಬಾಹ್ಯದಿಂದ ಬರ್ತವೆಯೋ ಅವುಗಳನ್ನು ನಾವು ಉತ್ಸರ್ಗ ಅಂತ ಕರೀತೀವಿ. ಆ ಉತ್ಸರ್ಗಗಳಿಗೆ 4 ವಿಧ ಇದೆ, ಪ್ರಕಾರಗಳಲ್ಲಿ ಬಗೆಗಳಿವೆ. ಮನುಷ್ಯಕೃತ ಉತ್ಸರ್ಗ, ಪ್ರಕೃತಿಕೃತ ಉತ್ಸರ್ಗ, ತಿರ್ಯಂಚ ಪ್ರಾಣಿಗಳಿಂದ ಬರುವಂತಹ ತಿರ್ಯಂಚಕೃತ ಉತ್ಸರ್ಗ ಮತ್ತು ದೇವತೆಗಳಿಂದಲೂ ಬರಬಹುದಾಗಿದೆ. ಆದ್ದರಿಂದ ದೇವಕೃತ ಉತ್ಸರ್ಗ. ಈ ಪ್ರಕಾರವಾಗಿ ಉತ್ಸರ್ಗ 4 ಪ್ರಕಾರವಾಗಿ ನಮ್ಮ ಬದುಕಿನಲ್ಲಿ ಬರಲಿಕ್ಕೆ ಶಕ್ಯತೆ ಇದೆ. ಉಪಸರ್ಗ ಬಂದಾಗ ಉಪಸರ್ಗ ಜಯಿ ಆಗಬೇಕು. ಪರಿಶ್ರಮಗಳು ಬರುವುದಿಲ್ಲ, ಅದನ್ನು ಸಹಿಸಬೇಕು. ಬಂದಿಲ್ಲ ಅನ್ನುವಾಗಲೂ ಸಹಿಸಲಿಕ್ಕೆ ಸಾಹಸ ಮಾಡಬೇಕು. ಬಂದಿವೆ ಅಂದಾಗಲೂ ಕೂಡ ಅವುಗಳನ್ನು ಸಹಿಸಬೇಕು ಅನ್ನುವಂತಹ ಪುರುಷಾರ್ಥ ಮಾಡುವ ಅಗತ್ಯತೆ ಅಲ್ಲಿದೆ. ಅದಕ್ಕೆ ಪರೀಕ್ಷೆ ಬೇರೆ ಮತ್ತು ಉತ್ಸರ್ಗ ಬೇರೆ. ಈ ಎರಡವುಗಳನ್ನು ನಮ್ಮ ಬದುಕಿನಲ್ಲಿ ಸ್ಥಾನ ಕೊಟ್ಟು ಅದನ್ನು ನಮ್ಮ ಶಕ್ತಿಯ ಮೇರೆಗೆ ಭಗವಂತರು ಏನು ಹೇಳ್ತಾರೆ, ನಿಮ್ಮ ಶಕ್ತಿಗೆ ತಕ್ಕಂತೆ ಇವುಗಳನ್ನು ಸಹಿಸಿಕೊಳ್ಳಿ. ಪರಿಶ್ರಮಗಳನ್ನು ಇವೆಷ್ಟಿವೆ ಅಂತಂದರೆ 22 ಪರಿಶ್ರಮಗಳಿವೆ. 22 ಪರಿಶ್ರಮಗಳಿವೆ, 22 ಪ್ರಕಾರಗಳಿಂದ ಇದೆ. ಹಸಿವೆ, ಇದು ಕೂಡ ಕಷ್ಟ. ಹಸಿವೆ ಬಾಧೆ, ಇದು ಕೂಡ ಕಷ್ಟ. ಅದನ್ನು ಹಸಿವೆಯನ್ನು ತಡ್ಕೊಳ್ಳೋದು ಅಂತಂದ್ರೆ ಏನ್ ಮಾಡಬೇಕು? ಉಪವಾಸ ಮಾಡಬೇಕು. ಹಸಿವೆಯನ್ನು ತಡ್ಕೊಳ್ಳೋದಕ್ಕೆ ಒಂದು ಉಪವಾಸ ಮಾಡಬೇಕು. ಹಸಿವೆ ಕಷ್ಟವನ್ನು ಸಹಿಸಬೇಕು. ಆದರೆ ಈ ಕಾರ್ಯವನ್ನು ನಾವು ಶಕ್ತಿಯಾನುಸಾರ ಮಾಡಬೇಕು ಅಥವಾ ಶಕ್ತಿ ಮೀರು ಮಾಡಬೇಕು ಅನ್ನುವಂಥ ಪ್ರಶ್ನೆ. ಶಕ್ತಿ ಮೀರು ಮಾಡಬೇಕಾ? ಇಲ್ಲ. ನಮ್ಮ ಶರೀರದಲ್ಲಿ ಎಷ್ಟೊಂದು ಯೋಗ್ಯತೆ ಇದೆಯೋ ಅಷ್ಟೇ ಆ ಕಷ್ಟವನ್ನು ಸಹಿಸಲಿಕ್ಕೆ ನಾವು ಸಂಕಲ್ಪಿತರಾಗಿ ಆ ಕಷ್ಟವನ್ನು ನಮ್ಮ ಮೈ ಮೇಲೆ ತಕ್ಕೊಳ್ಳಿ. ಬಾಹುಬಲಿ ಭಗವಂತನು ಅವರಿಗೆ ಬಹಳಷ್ಟು ಶಕ್ತಿ, ಉಪವಾಸವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಉತ್ಕೃಷ್ಟ ಪ್ರಮಾಣದಲ್ಲಿ ಇತ್ತು. ವಜ್ರ ವೃಷಭ ನಾರಾಕ್ಷಸವನ್ನು ಹೊಂದಿರತಕ್ಕಂತಹ ಆ ಬಾಹುಬಲಿ ಮುನಿಗಳು, ಭಗವಂತರಲ್ಲ, ಮುನಿಯಾಗಲೇ ಭಗವಂತರಾಗಲಿಲ್ಲ. ಬಾಹುಬಲಿ ಮುನಿಗಳು ಪರ್ವತದ ಮೇಲೆ ಖಡ್ಗಾಸನದಿಂದ ನಿಂತುಕೊಂಡು ಎಷ್ಟು ತಿಂಗಳು? 12 ತಿಂಗಳು, 1 ವರ್ಷಗಳಿಗೆ ನಿಂತ್ಕೊಂಡಿದ್ರು. ಯಾವ ಉದ್ದೇಶದಿಂದ ನಿಂತ್ಕೊಂಡಿದ್ರು? ನನಗೆ ಈ ಒಂದು ತಪಸ್ಸಿನಿಂದ
ಧ್ಯಾನ ಅನ್ನುವಂತಹ ಈ ತಪಸ್ಸಿನಿಂದ ಕೇವಲ ಜ್ಞಾನ ಉಂಟಾಗಬೇಕು ಅನ್ನುವಂಥ ಉದ್ದೇಶ. ಮತ್ತೇನು ಉದ್ದೇಶ? ಕೇವಲ ಜ್ಞಾನ ಆಗಬೇಕು. ಕೇವಲ ಜ್ಞಾನ ಆದ ನಂತರ ಮೋಕ್ಷ ಆಗೇ ಆಗ್ತದೆ. ಅದು ಸ್ವಾಭಾವಿಕವಾಗಿ ಯಾವಾಗ ಆಗಬೇಕು ಅವಾಗ ಆಗೇ ಆಗ್ತದೆ. ಕೇವಲ ಜ್ಞಾನ ಆದವರು ಮೋಕ್ಷವನ್ನು ಪಡೆಯೇ ಪಡಿತಾರೆ. ಅದೇನು ಪಡೆಯುವುದಿಲ್ಲ ಅನ್ನುವಂತಹ ಸಂದರ್ಭವೇ ಇಲ್ಲ. ಕೇವಲ ಜ್ಞಾನ ಆದವರು ಮುಕ್ತಿಯನ್ನು ಪಡೆದೇ ಪಡಿತಾರೆ. ಆದರೆ ಏನಾಗುವಕ್ಕೋಸ್ಕರ, ಯಾವುದನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕೋಸ್ಕರ ಖಡ್ಗಾಸನದಿಂದ ನಿಂತ್ಕೊಂಡು ಸಾಮಾನ್ಯದಲ್ಲಿ ಕೇವಲ ಜ್ಞಾನ ಆಗಬೇಕು, ಘಾತಿ ಕರ್ಮಗಳೆಲ್ಲ ನಾಶವಾಗಬೇಕು ಅನ್ನುವ ಉದ್ದೇಶದಿಂದ ಆ ಸಂಕಲ್ಪ, ದೀರ್ಘ ಸಂಕಲ್ಪವನ್ನು ಮಾಡಿತು. ಇನ್ನು 1 ವರ್ಷ ನಿಂತುಕೊಳ್ಬೇಕು ಅಂತ ಏನು ಸಂಕಲ್ಪ ಮಾಡಿರಲಿಲ್ಲ. ಸಂಕಲ್ಪದಲ್ಲಿ ಸಮಯವನ್ನು ಕಟ್ಟಿಕೊಂಡಿರಲಿಲ್ಲ. ಎಷ್ಟು ವರ್ಷ, ಎಷ್ಟು ತಿಂಗಳು ಅನ್ನುವಂಥದ್ದನ್ನು. ಒಟ್ಟಿನಲ್ಲಿ ಧ್ಯಾನದಲ್ಲಿ ನಿಂತುಕೊಂಡಿತ್ತು. ಏನು ಅಪೇಕ್ಷೆ ಇತ್ತು? ಕೇವಲ ಜ್ಞಾನ ಆಗಬೇಕು, ಘಾತಿ ಕರ್ಮಗಳು ನಾಶವನ್ನು ಹೊಂದಬೇಕು ಅನ್ನುವಂಥ ಉದ್ದೇಶ, ಮುಖ್ಯ ಉದ್ದೇಶ ಆಗಿತ್ತು. ಆದರೆ ಎಷ್ಟು ತಿಂಗಳನ್ನು ನಿಂತರೂ ಕೂಡ ಕೇವಲ ಜ್ಞಾನ ಅವರಿಗೆ ಲಭಿಸಲಿಲ್ಲ. 12 ತಿಂಗಳು. 12 ತಿಂಗಳು ಆದ ನಂತರ ಆಯ್ತಲ್ಲ, ಕೇವಲ ಜ್ಞಾನ ಆಯ್ತಲ್ಲ? ಆಯ್ತು. ಯಾಕೆ ಆಯ್ತದು? ಭರತನಿಗೆ ಆತನು ಕೂಡ ದಿನಗಳ ದೀಕ್ಷೆಯನ್ನು ತಗೊಂಡು ದೇಶ ಮಾಡಿಕೊಂಡು ಆ ದಿವಸ ದೀಕ್ಷೆ ತಗೊಂಡ ತಕ್ಷಣ ಸಾಮಾನ್ಯದಲ್ಲಿ ಕೂತ್ಕೊಂಡು ದಿನಗಳು ಮನೆಯಾಗಿ ತಪಸ್ಸಿಗೆ ಕೂತ್ಕೊಂಡಾಗ ಅಂತರ್ಮುಹೂರ್ತದಲ್ಲಿ ಕೇವಲ ಜ್ಞಾನ ಆಯಿತು. ಅಂತರ್ಮುಹೂರ್ತ ಎಷ್ಟು? ದಿನಗಳ ದೀಕ್ಷೆಯನ್ನು ತಗೊಂಡು 47 ನಿಮಿಷದ ಒಳಗೆ ಕೇವಲ ಜ್ಞಾನ ಆಯಿತು. ಬಾಹುಬಲಿಗೆ ಹಾಗೆ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಏನ್ ಕರ್ಮ? ಕರ್ಮ ಮಾಡಿದ್ರು. ಕರ್ಮ ನೋಡಿ, ನಾವು ಸಾಮಾಯಿಕವನ್ನು ಮಾಡುವಾಗ ಸಾಮಾಯಿಕವನ್ನು ಬಿಟ್ಟು ಅನ್ಯ ವಿಕಲ್ಪಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ತಪಸ್ಸಿನ ಸಮಯ ಎಲ್ಲ ವ್ಯರ್ಥ ಆಗ್ತಾ ಹೋಗ್ತದೆ. ಎಷ್ಟು ಸಮಯ ವ್ಯರ್ಥ ಆಯಿತು? ಅಂತರ್ಮುಹೂರ್ತದಲ್ಲಿ ಕೇವಲ ಜ್ಞಾನ ಆಗಬೇಕಾಗಿತ್ತು. ಅಂತರ್ಮುಹೂರ್ತದ ಆ ಮೊದಲನೇ ಅಂತರ್ಮುಹೂರ್ತದ ಸಾಮಾಯಿಕದ ಕಾಲದಲ್ಲಿಯೇ ಕೇವಲ ಜ್ಞಾನ ಪ್ರಾಪ್ತವಾಗಬಹುದಾಗಿತ್ತು, ಆಗಬೇಕು. ಆದ್ರೆ ಏನಾಯಿತು? ವಿಕಲ್ಪ ಅನ್ನೋದು ಸಾಮಾಯಿಕ ಅಲ್ಲ. ಎಲ್ಲಿ ವಿಕಲ್ಪ ಇದೆಯೋ ಅದು ಸಾಮಾಯಿಕ ಅಲ್ಲ, ಶರೀರದಿಂದ ನಿಂತುಕೊಂಡಿರಬಹುದು. ಶರೀರವನ್ನು ಅಲಾಡಿಸದೇ ಅದೇ ತರ ನಿಂತ್ಕೊಂಡಿರಬಹುದು. ಆದರೆ ಒಳಗಡೆ ಮನಸ್ಸು ವಿಕಲ್ಪಗಳಲ್ಲಿ ತೊಡಗಿದೆ. ಅದ್ರ ಮೇಲೆ ಮನಸ್ಸು ಸಾಮಾಯಿಕ ಮಾಡ್ತಾ ಇಲ್ಲ, ಶರೀರ ಸಾಮಾಯಿಕದಲ್ಲಿ ಎಲ್ಲಿಯೂ ಹೋಗ್ತಾ ಇಲ್ಲ. ಆ ಸ್ಥಾನವನ್ನು ಬಿಟ್ಟು ಶರೀರ ಸಾಮಾಯಿಕದಲ್ಲಿದೆ, ಮನಸ್ಸು ಸಾಮಾಯಿಕದಲ್ಲಿ ಇಲ್ಲ ಅಂತಂದ್ರೆ ಕೇವಲ ಜ್ಞಾನ ಆಗಬಹುದೇ? ಇಲ್ಲ. ಶರೀರ ತಾನು ಸಾಮಾಯಿಕವನ್ನು ಮಾಡ್ತಾ ಇಲ್ಲ, ಮನಸ್ಸು ಸಾಮಾಯಿಕವನ್ನ ಮಾಡಲಿಕ್ಕೆ ಶಕ್ಯವಿದೆ. ಏನ್ ಪ್ರಶ್ನೆ? ಶರೀರ ಸಾಮಾಯಿಕದಲ್ಲಿಲ್ಲ, ಏಕಾಗ್ರತೆಯಲ್ಲಿಲ್ಲ, ನಡೀತಾ ಇದೆ, ಹೋಗ್ತಾ ಇದೆ, ವಿಹಾರ ಮಾಡ್ತಾ ಇದೆ, ಗಮನಿಸಿಲ್ಲ ಇದೆ, ಅನೇಕ ಕಾರ್ಯಗಳಲ್ಲಿದೆ. ಆವಾಗ ಕೇವಲ ಜ್ಞಾನ ಆಗಬಹುದೇ? ಇಲ್ಲ. ಕೇವಲ ಜ್ಞಾನ ಆಗಬೇಕು ಅಂತಂದ್ರೆ ಶರೀರವೂ ಸ್ಥಿರಬೇಕು ಮತ್ತು ಮನಸ್ಸು ಕೂಡ ಸ್ಥಿರವಾಗಿರಬೇಕು. ಎರಡೂ ಸಾಮಾಯಿಕದಲ್ಲಿರುವಾಗ ಕೇವಲ ಜ್ಞಾನ ಉಂಟಾಗ್ತದೆ. ಘಾತಿ ಕರ್ಮಗಳ ನಾಶವಾಗಿ ಧ್ಯಾನ ಸಿದ್ಧಿಯಾಗಿ, ಆ ಧ್ಯಾನದ ಶಕ್ತಿಯಿಂದ ಘಾತಿ ಕರ್ಮಗಳು ನಾಶವಾಗಿ ಕೇವಲ ಜ್ಞಾನ ಉಂಟಾಗ್ತದೆ. ಭರತನಿಗೆ ಅಂತರ್ಮುಹೂರ್ತದಲ್ಲಿ ಆದರೆ ಬಾಹುಬಲಿಗೆ 1 ವರ್ಷದ ನಂತರ
ಜ್ಞಾನ ಆಗ್ತಾ ಇರುವಾಗ ಆ ಘಾತಿ ಕರ್ಮಗಳೆಲ್ಲ ಹೇಗೆ ಹೊರಟೋಗ್ತದೆ ಅಂತಂದ್ರೆ ಆತ್ಮನನ್ನು ಬಿಟ್ಟು ನೋಡಿ ಆ ಥರ ಒಂದು ವರ್ಷದ ನಂತರ ಬಿದ್ದುವಂತೆ ಎಲ್ಲ ಗಾಡಿ ಖಾಲಿ ಆಯ್ತು. ಈ ತರ ನಾವು ಆ ಪಾಯಿಂಟ್ ಮೇಲೆ ಬಂದಾಗ ಉದಾಹರಣೆ ಸಿಗ್ತದೆ. ಘಾತಿ ಕರ್ಮಗಳೆಲ್ಲ ಯಾವ ತರ ಹೊರಟೋದು ಅಂತಂದ್ರೆ ಗಾಡಿಯಲ್ಲಿ ಕಲ್ಲುಗಳು ಹಾಗೆ ನಾಲ್ಕು ಎಲ್ಲ ಖಾಲಿ ಅವರು ಮತ್ತೆ ಶಾಂತಿ ಕೇವಲ ಜ್ಞಾನದಲ್ಲಿ ಅನಂತ ಸುಖವನ್ನು ಅನುಭವಿಸಲಿಕ್ಕೆ ಪ್ರಾರಂಭಿಸಿದೆ. ಹೀಗಿದೆ ನಮ್ಮ ಜೈನ ಧರ್ಮ. ದೇವರ ಶಾಸ್ತ್ರ ಗುರುಗಳನ್ನು ಶರಣ ಹೊಂದಿ ನಮ್ಮ ಆತ್ಮನನ್ನು ನಾವು ಪವಿತ್ರಗೊಳಿಸಲಿಕ್ಕೆ ಯಾವ ಥರದಿಂದ ಇರಬೇಕು ಅಂತಂದ್ರೆ ಆ ಮಣ್ಣು ಯಾವ ಥರದಿಂದ ಇರ್ತದೆ ತಾನು ತನ್ನ ಕಳಸದ ರೂಪವನ್ನು ತಾಳಿ ಶ್ರಾವಕರ ಮಸ್ತಕದ ಮೇಲೆ ಹೋಗಿ ತಾನು ಸಿದ್ಧ ಪರಮೇಶ್ವರ ಅನುಭವವನ್ನು ಮಾಡಿತು. ಹಾಗೆಯೇ ನಾವು ಕೂಡ ಮಾಡಬೇಕು. ನಾವು ಮಣ್ಣು ನಮಗೆ ಜನರು ಯಾವ ಮಹತ್ವವನ್ನು ಕೊಡಲಿಲ್ಲ. ತಮ್ಮ ಕಾಲಿನಿಂದ ತುಳಿತಾ ಇತ್ತು. ಎಷ್ಟೋ ಜನ ಹೋಗ್ತಾ ಇತ್ತು, ಬರ್ತಾ ಇತ್ತು. ಅವರು ತುಳಿಯುವುದರಿಂದ ಎಷ್ಟೋ ದುಃಖ ಆಗ್ತಾ ಇತ್ತು. ಈ ದುಃಖ ಬೇಡ, ಈ ತುಳಿಯುವುದು ಬೇಡ. ನಾವು ಯಾವಾಗಲೂ ತುಳಿಯುವಂಥವರ ಮಸ್ತಕದ ಮೇಲಿಗೆ ಕುಳಿತುಕೊಳ್ಳೋಣ ಅನ್ನುವಂತಹ ವಿಚಾರ ಬಂದಾಗ ಯಾರ ಶರಣ ಹೋಯಿತು? ಕುಂಬಾರನ ಶರಣು. ಕುಂಬಾರ ಅಂದರೆ ಸದ್ಗುರು, ಸದ್ಗುರು ಅಂದರೆ ಕುಂಬಾರನ ಉಪಮೆಯಲ್ಲಿ ಸದ್ಗುರು. ದೇವ ಶಾಸ್ತ್ರ ಗುರುಗಳ ಶರಣದಲ್ಲಿ ಪ್ರತಿಯೊಂದು ಜೀವ ಮುಕ್ತಿಯನ್ನು ಬೆಳೆಯುತ್ತದೆ. ಅಷ್ಟೇ ಅಲ್ಲ, ಆತ್ಮಸಿದ್ಧಿಗಾಗಿ ಯಾವ ತತ್ವಗಳು ಯಾವ ಸಿದ್ಧಾಂತಗಳು ನಮಗಿವೆಯೋ ಆ ಸಿದ್ಧಾಂತಕ್ಕೂ ಆ ತತ್ವಗಳಿಗೂ ಆ ಸತ್ಯದ ಸನ್ಮಾರ್ಗಕ್ಕೂ ನಾವು ಶರಣು ಮಾಡಬೇಕು. ರತ್ನತ್ರಯ ಧರ್ಮವೇ ಶರಣು. ಆ ಧರ್ಮಕ್ಕೂ ನಾವು ಶರಣು ಹೋಗಬೇಕು. ಆ ರತ್ನತ್ರಯವನ್ನು ಧರಿಸಿರ್ತಕ್ಕಂತಹ ಸದ್ಗುರುಗಳು ಆ ಗುರುವಿಗೂ ಶರಣು ಹೋಗಬೇಕು. ಚತ್ತಾರಿ ಮಂಗಲಂ ಚತ್ತಾರಿ ಶರಣಂ ಪ್ರವಚನ ಅರ್ಹಂತೆ ಶರಣಂ ಪ್ರವಚನ. ಇಂಥ ತತ್ವಗಳನ್ನೆಲ್ಲ ಉಪದೇಶಿಸಿರ್ತಕ್ಕಂತಹ ಅರ್ಹಂತ ಪರಮಿಷ್ಠಿಗಳು ಅವರ ಶರಣು ಹೋಗಬೇಕು. ಆಮೇಲೆ ಅವರ ವಾಣಿಯನ್ನು ತಿಳ್ಕೊಂಡು ಸಾಧು ಪದವನ್ನು ಧರಿಸಿರ್ತಕ್ಕಂತಹ ಸಾಧು ಪರಮಿಷ್ಠಿಗಳು ಅವರು ಕೂಡ ಮನ್ನಾಗಿದ್ರಲ್ಲ, ಅವರು ಕೂಡ ಕುಂಬಾರನ ಕೈ ಸಿಕ್ಕರಲ್ಲ, ಕುಂಬಾರನ ಕೈಗೆ ಸಿಕ್ಕಾಗ ಸಾಧುಗಳಾದ್ರಲ್ಲ. ಕುಂಬಾರನ ಕೈ ಸಿಕ್ಕು ಸಾಧುವಾಗಿ ಕುಂಬಾರ ಅಂತಂದ್ರೆ ಆಚಾರ್ಯ ಪರಮಿಷ್ಠಿ ಮತ್ತು ಉಪಾಧ್ಯಾಯ ಮತ್ತು ಸಾಧು ಅಂದರೆ ಮಣ್ಣು ಮನೆ ಮುದ್ದೆ ಕೊಡ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಎರಡೂ ಪರಮಿಷ್ಠಿಗಳಿಗೆ ಸನ್ಮಾರ್ಗವನ್ನು ತೋರಿಸಿಕೊಳ್ತಕ್ಕಂಥವ್ರು ಯಾರು? ಆಚಾರ್ಯ ಪರಮಿಷ್ಠಿ. ಆಮೇಲೆ ಇವರು ಮೂರು ಸೇರಿ ಆತ್ಮ ಧರ್ಮ ಏನು, ಆತ್ಮಿಕ ಸುಖ ಏನು, ಇಂಥ ಅಧ್ಯಾತ್ಮ ತತ್ವಗಳ ಸಂದೇಶವನ್ನು ನೀಡಿ ಶ್ರಾವಕ ವರ್ಗವನ್ನು ಆ ಭವ್ಯ ಜೀವಾತ್ಮರನ್ನ ಸಂಸಾರದ ದುಃಖದಿಂದ ಹೊರತಂದು ಆತ್ಮಿಕ ಸುಖವನ್ನು ನೀಡುವಂಥವರು ಎಷ್ಟು ಜನ ಗುರುಗಳು? 3 ಜನ. ಉಪದೇಶ ಎಲ್ಲರಿಗೂ ಸಿಗ್ತದೆ. ನಮಗೆ ಆಚಾರ್ಯ ಪರಮಿಷ್ಠಿಗಳಿಗೂ ಸಿಗ್ತದೆ, ಉಪಾಧ್ಯಾಯ ಪರಮಿಷ್ಠಿಗಳಿಗೂ ಸಿಗ್ತದೆ, ಸಾಧು ಪರಮಿಷ್ಠಿಗಳಿಗೂ ಸಿಗ್ತದೆ. ಆ ಉಪದೇಶ ಸಿಕ್ಕ ತಕ್ಷಣ ನಾವು ಸಂಕಲ್ಪ ಮಾಡಿಕೊಳ್ಳಬೇಕು. ಏನು?
गुरु कुमार चेला घड़ा, घड़ी घड़ी मारत चोट, भीतर हाथ पसार के ऊपर मारत चोट। अर्थ है क्या? भीतर हाथ पसार के अंदर पलक गई है, ऊपर मारत चोट, ಒಳಗೆ ಕೈಯಿಡ್ತಾನೆ, ಮೇಲ್ಗಡೆ ಬಡಿಬಿಡ್ತಾನೆ ಕಟ್ಟಿಗೆಯಿಂದ, ಅದಕ್ಕೊಂದು ಆಕಾರ ಕೊಡ್ತಾನೆ. ಹಾಗೆ ಶಿಷ್ಯರಿಗೆ ಬಡ್ದು 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 ತಿದ್ದಿ ಕೀಳಿ ತಿದ್ದಿ ಕೀಳಿ ತಿದ್ದಿ ಕೀಳಿ ಬಡ್ದು ಹೊಡೆದು ಬಡ್ದು ಹೊಡೆದು ಆಕಾರವನ್ನು ಕೊಟ್ಟಾಗ ಅದು ಕಳಿಸ್ತಾಗ್ತದೆ. ಹಾಗೆ ಒಬ್ಬ ಕುಂಬಾರಗಳಿಗೆ ತಿದ್ದುವಂತೆ ಶಿಷ್ಯರನ್ನು ತಿದ್ದುತ್ತಾ ಮೋಕ್ಷ ಮಾರ್ಗದೊಳಗೆ ದೋಷ ಮುಕ್ತಗೊಳಿಸುತ್ತಾ आचार्य परमिष्टि ಯಾರ ಸಮಯ ಸ್ವಪರಹಿತದ ಮಾರ್ಗದಲ್ಲಿ ತೊಡಗಿದೆ ಅಂತಹ ಆಚಾರ್ಯರಲ್ಲಿ ನನ್ನ ಕಲಿಯೂ ಆಗಿದೆ. ಈ ತರ ಇದೆಯಲ್ಲ, ಅಲ್ಲಿ ಈ ಕುಂಬಾರನ ಉದಾಹರಣೆಯಲ್ಲಿ ಕೊಟ್ಟಿದೆ ಆಚಾರ್ಯ ಪರಮಿಷ್ಟಿಗಳು. ಆಚಾರ್ಯ ಪರಮಿಷ್ಟಿಗಳೇ ಇವತ್ತಿನ ಪಂಚಮ ಕಾಲದಲ್ಲಿ ನಮಗೆ ಅರ್ಹಂತರೂ ಅವರೇ, ಸಾಧು ಪರಮಿಷ್ಟಿಗಳು ಅವರೇ, ಉಪಾಧ್ಯಾಯ ಪರಮಿಷ್ಟಿಗಳು ಅವರೇ, ಎಲ್ಲ ನಮ್ಮ ಒಳ್ಳೆಯತನವನ್ನು ಹುಟ್ಟಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು ಕೂಡ ಅವರೇ. ಅವರ ಶರಣದಲ್ಲಿ ಇದ್ದಂಥ ಈ ಪಂಚಮ ಕಾಲದ ಭವ್ಯ ಜೀವಿಗಳೆಲ್ಲ ಆತ್ಮಕಲ್ಯಾಣ ಸಹಜವಾಗಿ ಒಳ್ಳೆಯದಾಗಿ ಮಾಡಿಕೊಡಬಹುದು. ಅಂಥ ಆಚಾರ್ಯ ಪರಮೇಶ್ವರಗಳನ್ನು ನೆನೆಸಿ ಅವರಿಗೆ ನಮಸ್ಕರಿಸಿ ನಾವು ಒಂದಾಗಿ ಕಲಶಾಗೋಣ, ಕಲಶಾಗಿ ಮುಕ್ತಿಯ ಸುಖವನ್ನು ಅನುಭವಿಸೋಣ ಅನ್ನುವ ವಿಷಯವನ್ನು ಹೇಳಿ ಪ್ರವಚನವನ್ನು ಪೂರ್ಣಗೊಳಿಸಿ ಜೀವನ. प्रभु देव तुम्हारे पवित्र मुख से निश्चित